ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನಂತರೂ ಆರಾಮಾಗಿದ್ದೀನಿ. ನೋಡ್ರಿ, ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋಣ. ಏನಂತ, ಇವತ್ತು ಹೆಂಗಿದ್ರು ವೀಕೆಂಡ್ ಅಲ್ವಾ, ಎಗ್ ರೈಸ್ ತಿನ್ನೋಕೆ ಹೋಗೋಮಂತ ಪ್ರಯತ್ನ ಮಾಡ್ತಿದ್ವಿ ಅಂತ ತಿಳ್ಕೊರಿ. ಆಯ್ತು, ಎಗ್ ರೈಸ್ ತಿನ್ಬೇಕು, ಕಿಶೆದಾಗ ₹1 ರೊಕ್ಕಿಲ್ಲ. ಅದಕ್ಕೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ತೀನಿ ನಾನು. ಲೇ ದೋಸ್ತ, ಎಲ್ಲಿದ್ದೀವಿ, ಬಾಲೆ ಎಗ್ ರೈಸ್ ತಿನ್ನೋಕೆ ಹೋಗು, ಹಂಗೆ ಅಕೌಂಟ್ದಾಗ ಎಷ್ಟು ಇಟ್ಟು ರೊಕ್ಕ ತೊಗೊಂಬಾ ಅಂತ ಆತ ಅಕೌಂಟ್ದಾಗ ಭಾಳ ಅಂತಂದ್ರೆ ನನ್ನ ತಲೆ ₹100 ಅದ ನೋಡಿ ಅಂತ. ಹೌದಾ, ₹100ದಾಗ ನನಗ ಸಾಲಂಗಿಲ್ಲ. ಮತ್ತೆ ಅವ್ನು ಕರ್ಕೊಂಡು ಅವನೇನು ಎಂಜಾಯ್ ಮಾಡಲಿ, ನೀನು ಬರಬಾಡ್ಲಿ, ₹100 ನನಗೆ ಹಾಕಿ ಸಾಕು ಅಂತ ಹೇಳಿ ಅವಾಗ ಪಾಪ ಸಿಟ್ಟು ಬಂದ್ಬಿಡ್ತು. ಅವ ಶಾಣೆವ, ₹100 ಆಯ್ತಾ, ನಿನಗೆ ₹100 ಕೊಡ್ತೀನಿ ನಾನು. ಒಳ್ಳೆ ಕೊಡೋ ಮುಂದ 100ಕ್ಕೆ 10 ರಂಗ್ ಬಡ್ಡಿ ಹಾಕಿ ಕೊಡ್ಬೇಕು. ನೀನು ಏನು ಮಾಡ್ಬೇಕು, 100ಕ್ಕೆ ₹10 ಹಂಗೆ ಬಡ್ಡಿ ಹಾಕಿ ಕೊಡ್ಬೇಕು. ಯಾವಕ್ಕ ನಾಳೆ ಕೊಟ್ಟೆ ಅಂದ್ರೆ ನಾಳೆಗೆ ₹10, ನಾಡ್ದ ಕೊಟ್ಟೆನ್ ಮತ್ತೆ ಅದಕ್ಕೆ ₹10, ಅಚ್ಚಿ ನಾಡ್ದ ಕೊಟ್ಟೆನ್ ಮತ್ತೆ ₹10 ಎಕ್ಸ್ಟ್ರಾ. ಅಂದ್ರೆ 3 ದಿನ ಎಕ್ಸ್ಟ್ರಾ ಆದ್ಮೇಲೆ ₹30 ಕೊಡ್ಬೇಕು ನೀನು ಬಡ್ಡಿ. ಇದೇನಿದು? ಇದು ಸಿಂಪಲ್ ಇಂಟ್ರೆಸ್ಟ್. ಇದೇನಿದು? ಸಿಂಪಲ್ ಇಂಟ್ರೆಸ್ಟ್. ಹೌದಾ? ಆಯ್ತು, ನಾಳೆ ನನಗೆ ಕೊಡಕ್ಕೆ ರೊಕ್ಕಿಲ್ಲ, ನಾಡ್ದ ನನಗೆ ₹100 ಬರ್ತಾವ, ನಾಡ್ದು ಕೊಡ್ತೀನಿ. ಅವ ನನ್ನ ಬಿಟ್ಟು ಎಗ್ ರೈಸ್ ತಿನ್ನಕತ್ತೀರ ಅಂತಂದು ಇನ್ನೂ ಸ್ವಲ್ಪ ಸಿಟ್ಟಿಗೆ ಎದ್ಬಿಟ್ಟ. ಅದಕ್ಕೆ ಹೇಳ್ತಾನವ, ನಾಳೆ ನೀನು ಕೊಡೋಕ್ಕಾಗಿಲ್ಲಲ್ಲ, ನಾಳೆ ನೀನೇನು ಇಷ್ಟು ಕೊಡ್ಬೇಕಿತ್ತು, ನನಗೆ ₹110 ಕೊಡ್ಬೇಕಿತ್ತು. ಏನು ಕೊಡ್ಬೇಕಿತ್ತು? ₹110 ಕೊಡ್ಬೇಕಿತ್ತು. ನಾಳೆ ನಿನ್ಗೆ ₹110 ಕೊಡ್ಬೇಕಲ್ಲ, ನಾಡ್ದ ಈ ಬಡ್ಡಿ ಮೇಲಿನ ಬಡ್ಡಿ ಹಾಕಿ ಕೊಡ್ಬೇಕು. ಹೆಂಗ, ಇದ್ರ ಮೇಲೆ ₹10 ಎಕ್ಸ್ಟ್ರಾ, ನೀನು ₹10 ಬಡ್ಡಿ ಆಗ್ತಲ್ಲ, ಇಲ್ಲಿ 10 ರಂಗ ಅಂತಂದ್ರೆ ಎಷ್ಟಾಗುತ್ತಾ? +11 ಆಗುತ್ತೆ. ಅಂದ್ರೆ 121. ಬರೀ ಇಲ್ಲೇ 10 10 10 ಅಷ್ಟೇ ಆಗಕತ್ತಿತ್ತು ಇಲ್ಲೇ. ಬಟ್ ಹಂಗಲ್ಲ, ಇಲ್ಲೇ ₹100 ಇತ್ತು ಮೊದಲ. ಆ ₹100 110 ಆಯ್ತು. ಆ 110ಕ್ಕ ಮತ್ತು 110 10%, 110 10% ಅಂದ್ರೆ ಎಷ್ಟಾಗುತ್ತ? 0 0 0 0 ಕ್ಯಾನ್ಸಲ್. ₹11 ಬಡ್ಡಿ ಆಯ್ತು. ಆ ₹11 ಪ್ಲಸ್ ಮಾಡಿ 121. ಮತ್ತೆ ನಾಡ್ದ ಕೊಟ್ಟರು ಇದ್ರ ಮೇಲೆ 10%, ಇದ್ರ ಮೇಲೆ 10% ಅಂದ್ರೆ 121 × 10 ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್. 12.1 ಆಯ್ತು. ಇದಕ್ಕೆ 12.1 ಕೂಡಿಸ್ರೆ ಎಷ್ಟಾಯ್ತು? 1 3 3 1 ಎಷ್ಟಾಯ್ತು? 133.1 ಆಯ್ತು. ಇದಕ್ಕ ನಾವೇನಂತ ಕರಿತೀವಿ ಗೊತ್ತಾ? ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇವತ್ತಿನ ಟಾಪಿಕ್ ಏನು? ಕಾಂಪೌಂಡ್ ಇಂಟ್ರೆಸ್ಟ್. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ಗೂ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಏನು ವ್ಯತ್ಯಾಸ ಅಂದ್ರ, ಬಡ್ಡಿಯ ಮೇಲಿನ ಬಡ್ಡಿ. ಮತ್ತೆ ಬಡ್ಡಿ ಏನಾರ ನಮ್ಗೆ ಕೊಡಕ್ಕಾಗ್ಲಿಲ್ಲ ನೋಡು, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಬಡ್ಡಿ, ಮತ್ತೆ ಬಡ್ಡಿ ಕೊಡಕ್ಕಾಗ್ಲಿಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಬಡ್ಡಿ. ಈ ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್ ಏನೈತಲ್ಲ, ಆ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲಿರೋ ಲಾಸ್ಟ್ ಇಯರ್ ಕೇಳಿರುವಂತ ಎಲ್ಲಾ ಟೈಪ್ಸ್ ಆಫ್ ಕ್ವಶನ್ಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಗೊಂಬಂದಿದ್ದೀನಿ. ಏನಂತ ನೋಡ್ರಿ, ಈಗ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ನಮಗೆ ಬೇಡ, ನಾವು ಅಳಿಸ್ಬಿಡ. ಸಿಂಪಲ್ ಇಂಟ್ರೆಸ್ಟ್ ನಾವು ಸಣ್ಣವರಿಂದ ಕಲ್ತ್ಕೊಂತ ಬಂದೀವಿ, ಅದು ನಮಗೆ ಬೇಡ. ಕಾಂಪೌಂಡ್ ಇಂಟ್ರೆಸ್ಟ್ ನೋಡೋಣ. ಏನಾಯ್ತು ಕಾಂಪೌಂಡ್ ಇಂಟ್ರೆಸ್ಟ್? ಫಸ್ಟಿಗೆ ಎಗ್ ರೈಸ್ಗೆ ಅಂತಂದು ₹100 ಇಸ್ಕೊಂಡಿದ್ವಿ, ಅದು ಏನಾಯ್ತು? 1ನೇ ದಿನಕ್ಕೆ 110 ಆಯ್ತು, 2ನೇ ದಿನಕ್ಕೆ 121 ಆಯ್ತು, 3ನೇ ದಿನಕ್ಕೆ 1331 ಆಯ್ತು, 4ನೇ ದಿನಕ್ಕೆ ಕಂಡಿಡೋದು 1330 × 10 ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್. 13.31 ಆಯ್ತು. ಇದಕ್ಕೆ 13.31 ಕೂಡಿಸ್ರೆ ಎಷ್ಟಾಯ್ತು? 1 4 6 1 4 ಅಂದ್ರೆ 4ನೇ ದಿನಕ್ಕೆ 146.41 ಆಯ್ತು. ಇದನ್ನ ಕಂಪಲ್ಸರಿ ನೀವು ನೆನಪಿಟ್ಬಿಡ್ಬೇಕು. ಫಾರ್ಮುಲಾ ನೆನಪಿಡ್ಬಾರ್ದು ಅಂತಂದ್ರ, ಅಥವಾ ಶಾರ್ಟ್ ಟ್ರಿಕ್ಸ್ 1 ನಿಮಿಷದೊಳಗೆ ಮಾಡ್ಬೇಕಂತಂದ್ರ, ಯಾವಾಗ 100ಕ್ಕೆ 10 ರಂಗ ಅಂದ್ರೆ 10% ಬಡ್ಡಿ ಇತ್ತಂದ್ರ 100 ಇದ್ದಿದ್ದು 110 ಆಗುತ್ತೆ, 110 ಇದ್ದು 121, 121 133.1, ಅದು ಮುಂದೆ 146.41. ಬಟ್ ಬರೀ 100 ಇದ್ದಿದ್ದು 110, ಇದೇನಿದು ಸಿಂಪಲ್ ಇಂಟ್ರೆಸ್ಟ್ ಇದ್ರೆ ಏನಾಕಿತ್ತು? 110 ಇದ್ದು 120, 120 ಇದ್ದಿದ್ದು 130, 130 ಇದ್ದಿದ್ದು 140 ಆಕಿತ್ತು. ಬಟ್ ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ನೋಡ್ರಿ, ಇಲ್ಲಿ ನೋಡ್ರಿ 110 110 ಫಸ್ಟ್ ಇಯರ್ ಆಗಲಿ, ಫಸ್ಟ್ ಡೇ ಆಗಲಿ, ಫಸ್ಟ್ ಮಂತ್ ಆಗಲಿ, ಫಸ್ಟ್ ಇಯರ್ ಅಂತ ತಗೊಂಡ್ಬಿಡಿ. ಆ ಫಸ್ಟ್ ಇಯರ್ ಇದ್ದಾಗ ಯಾವುದೇ ತರ ಡಿಫ್ರೆನ್ಸ್ ಇರಂಗಿಲ್ಲ. ಯಾವುದಕ್ಕೆ? ಕಾಂಪೌಂಡ್ ಇಂಟ್ರೆಸ್ಟಿಗೆ, ಸಿಂಪಲ್ ಇಂಟ್ರೆಸ್ಟಿಗೆ. ಯಾಕಂದ್ರ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರನ ಬಡ್ಡಿ ಮೇಲಿನ ಬಡ್ಡಿ, ಬಟ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಬರೀ ಬಡ್ಡಿ ಆಡ್ ಮಾಡ್ಕೊಂತ ಹೋಗ್ತೀವಿ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಯಾವ ಬಡ್ಡಿ ನಿಮ್ಗೆ ಕಟ್ಟಕ್ಕಾಗಲ್ಲ, ಅದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ಬಡ್ಡಿ. ಈ ಎಕ್ಸ್ಟ್ರಾ ಬಡ್ಡಿ ಕಾಂಪೌಂಡ್ ಇಂಟ್ರೆಸ್ಟ್ ಕಾನ್ಸೆಪ್ಟ್ ಮೇಲೆ ಮೊದಲಿನ ಕಾಲದಾಗ ಲೇವಾದೇವಿಗಾರ ಯಾರು ಸಾಲ ಕೊಡ್ತಿದ್ರಲ್ಲ, ಅವ್ರು ಏನ್ ಮಾಡ್ತಿದ್ರು ಅಂದ್ರ, ಎಲ್ಲಾ ಆಸ್ತಿನ ಒಂದಿಷ್ಟು ದಿನಗಳಾದ್ಮೇಲೆ ಎಲ್ಲಾ ಆಸ್ತಿನ ಜಪ್ತಿ ಮಾಡ್ಕೊಂಡ್ಬಿಡ್ತಿದ್ರು. ಯಾಕಂದ್ರ ಇಲ್ಲಿ ನೋಡ್ರಿ, 4ನೇ ಒಂದ್ ವೇಳೆ ತಿಂಗಳಿಗೆ ಬಡ್ಡಿ ಅಥವಾ ವಾರಕ್ಕೆ ಬಡ್ಡಿ ಕೊಟ್ರಂತಂದ್ರ, 1ನೇ ತಿಂಗಳ, 2ನೇ ತಿಂಗಳ, 3ನೇ ತಿಂಗಳ, 4ನೇ ತಿಂಗಳಕ್ಕ ₹6.41 ಎಕ್ಸ್ಟ್ರಾ ಕಟ್ಟಬೇಕು.
ಅಥವಾ 3 ದಿನಕ್ಕ 3.1 ರೂಪಾಯಿ ಎಕ್ಸ್ಟ್ರಾ ಕಟ್ಬೇಕು, 2ನೇ ದಿನಕ್ಕ 1 ರೂಪಾಯಿ ಎಕ್ಸ್ಟ್ರಾ ಕಟ್ಬೇಕು, ಅಥವಾ 2 ತಿಂಗಳು ಅಥವಾ 2 ವರ್ಷಕ್ಕೆ. ಈಗ ಫಸ್ಟ್ ಇಯರ್ ನಾವು ಇಯರ್ ವೈಸ್ ಜಾಸ್ತಿ ಮಾಡ್ತೀವಲ್ಲ, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ಗೆ ಇಷ್ಟಿಷ್ಟು ಐತಿ. ಹೌದಾ, 100 ಇಷ್ಟು ಡಿಫ್ರೆನ್ಸ್ ಐತೆ. ಇಷ್ಟನ್ನು ನಾವು ನೆನಪಿಡಮಂತ. ನೆನಪಿಟ್ಟ ಮೇಲೆ ನಾವು ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್ಸಿಗೆ ಹೋಗಿ, ಯಾವುದು ಹಳೆ ಓಲ್ಡ್ ಇಯರ್ ಕ್ವಶನ್ಸಿಗೆ. ಯಾಕೆ ಇದನ್ನ ಇಷ್ಟು ನೆನಪಿಡ್ಬೇಕಂತಂದ್ರೆ ಇದ್ರ ಮೇಲೆ ಎಷ್ಟೊಂದು ಕ್ವಶನ್ ಸಾಲ್ವ್ ಆಗ್ತಾವೆ. ಯಾವಾಗ 10% ಬಡ್ಡಿ ಬರುತ್ತಲ್ಲ, ಇದ್ರ ಮೇಲೆ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ಯಾವ್ದನ್ನ 100, 110, 121, 1331, ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಭಾಳ ಈಸಿ ಟ್ರಿಕ್ ಐತಿ. 110 ಐತಿ, 121, 121, 1331, 14641. ಆಯ್ತಾ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನೋಡ್ರಿ, ಫಸ್ಟ್ನೇ ಕ್ವಶನ್ ನೋಡ್ರಿ. ಈ ಕ್ವಶನ್ ಏನೈತೆ ನೋಡ್ರಿ, ಈ ತರ ಕ್ವಶನ್ ಇದೈತಲ್ಲ, ಈ ಮನೋಜ್ ಬಳಿ ಎಷ್ಟೈತಂತ 1612 ಇದೆ. ಅವರು ಅದನ್ನು ತಮ್ಮ ಪುತ್ರರಾದ ಆನಂದ್ ಮತ್ತು ಅನಿಲ್ ಅವರ ನಡುವೆ ಹಂಚಿ ಏನ್ ಮಾಡ್ತಾನ, ಮನೋಜ್ ಅನ್ನವ ತಂದೆ ಅಂತ ತಿಳ್ಕೊರಿ. ಆತ ತಮ್ಮ ಪುತ್ರರದರ, ಅವ್ರಿಗಿಬ್ರು ಮಕ್ಕಳದರ, ಸುಪುತ್ರರ, ದೊಡ್ಡರಾಗ್ಬಿಟ್ರಲ್ಲ, ಆಸ್ತಿ ಕೇಳಕತ್ತಾರ. ಇವ್ರು ಏನ್ ಕೇಳಕತ್ತಾರ, ಅದಕ್ಕೆ ಆಸ್ತಿ ಕೇಳೋ ಸಲುವಾಗಿ ಅವನ ತಲೆ ಇದ್ದಿದ್ದೇ 1612. ಅವ ಏನ್ ಮಾಡ್ತಾನ, ಅವ್ರಿಬ್ಬರು ನಡ್ಬರ್ಕ ಆನಂದ್ ಮತ್ತ ಅನಿಲ್ ಅವರ ನಡುವೆ ಹಂಚಿ ಬಿಡ್ತಾನೆ. ವಾರ್ಷಿಕ 8% ಚಕ್ರಬಡ್ಡಿ ದರದಲ್ಲಿ, ಚಕ್ರಬಡ್ಡಿ ಬಂತಿಲ್ಲ, ನಾವು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಕತ್ತೀವಿ. ಚಕ್ರಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ತಿಳಿಸಿದರು. 13 ಮತ್ತು 14 ವರ್ಷಗಳ ನಂತರ ಕ್ರಮವಾಗಿ ಆನಂದ್ ಮತ್ತು ಅನಿಲ್ ಇಬ್ಬರು ಸಮಾನವಾದ ಮೊತ್ತವನ್ನು ಪಡೆದರು ಎಂದು ಕಂಡು ಬಂದಿತ್ತು. ಹಾಗಾದರೆ ಮನೋಜ್ ಆನಂದ್ಗೆ ನೀಡಿದ ಹಣ. ಒಂದು ಕ್ವಶನ್ ಕ್ಲಿಯರ್ ಆಗಿ ನೀಟಾಗಿ ಓದ್ಬಿಟ್ಟೆ, ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾತನ, ಈತ ಮನೋಜ್ ಅನ್ನವ ತನ್ನ ಪುತ್ರ ಆನಂದ್ ಮತ್ತ ಅನಿಲ್ ಅಂತ ಬರ್ತದೆ, ಇಬ್ಬರು ನಡ್ಬರ್ಕ 8% ಬಡ್ಡಿ ದರ ಅಂತ. 8% ಅಂದ್ರೆ ನೆನಪಿಡ್ರಿ, 8% ಅಂದ್ರ 2/25. ಎದ್ರೊಳಗ ಫ್ರಾಕ್ಷನ್ ಒಳಗ ಹೆಂಗ್ ಮಾಡಿದ್ರಿ ಇದನ್ನ, 8/100ನ ಕಟ್ತಾ ಬಿಡ್ರಿ, ಸೀದಾ ಅಲ್ಲಿಗೆ ಹೋಗ್ತೀರಿ. ಹೌದಾ, ಇದನ್ನ ಇನ್ನೊಂದ್ಸಲ ನೆನಪಿಡೋ ಮೆಥಡ್ ಅಂದ್ರೆ 4% ಅಂದ್ರೆ 1/25, 8% ಅಂದ್ರೆ 2/25. ಈಗ 25ಕ್ಕೆ 2 ರೂಪಾಯಿ ಬಡ್ಡಿ ಹೆಂಗ 25 ರೂಪಾಯಿಗೆ, ಇದ್ರ ರೇಷಿಯೋ ಪ್ರಕಾರ ನೆನ್ಪಿಟ್ರಿ 25ಕ್ಕೆ 2 ರೂಪಾಯಿ ಬಡ್ಡಿ ಹಂಗ. ಅದೇ ತರ ಇವ ಏನ್ ಮಾಡ್ತಾನ ಆನಂದ್ ಮತ್ತು ಅನಿಲ್ ನಡುವೆ ಕಾಣಿಸ್ತಾನೆ. ಎದ್ರಂಗ 13 ವರ್ಷ ಮತ್ತು 14 ವರ್ಷ. ನಮ್ಗೆ ನಾರ್ಮಲ್ ಆಗಿ ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಇಂದ ಏನಂತಾರ ಫಾರ್ಮುಲಾ ನೆನ್ಪಿಡ್ರಿ, P × 1 + R / 100 ಅಲ್ಲ, ಇದು ಹೋಲ್ ಟು ದಿ ಪವರ್ ಆಫ್ n ಅಂತ. ಯಾವಾಗ 1 ವರ್ಷಕ್ಕಿದ್ದಾಗ, 1 ವರ್ಷ ಇತ್ತು ಅಂತ ತಿಳ್ಕೊರಿ, ಎಷ್ಟಾಗುತ್ತಾ ಕಾಂಪೌಂಡ್ ಇಂಟ್ರೆಸ್ಟ್. ಒಂದ್ ವೇಳೆ 2 ವರ್ಷ ಇತ್ತಂತಂದ್ರ ಅದ್ರ ಮೇಲೆ ಸ್ಕ್ವೇರ್ ಆಗುತ್ತೆ, 3 ವರ್ಷ ಇತ್ತಂದ್ರೆ 3 ಆಗುತ್ತೆ, 4 ವರ್ಷ ಇತ್ತಂದ್ರೆ 4 ಆಗುತ್ತೆ. ನಮಗ ಈ ಫಾರ್ಮುಲಾ ಇಲ್ಲಾರ್ದನ ಮಾಡ್ಕೊಂತ ಹೋಗಂತ. ಹೆಂಗಂತ, ಈಗ 1ಕ್ಕ 6 ಏನಂತ 1 ರೂಪಾಯಿ ಐತಿ ಅಂತ ತಿಳ್ಕೊರಿ. ಅದಕ್ಕೆ ಬಡ್ಡಿ ಎಷ್ಟೈತಿ, 8% ಐತಿ. 8% ಅಂದ್ರೆ 2/25. 2/25 ಜಾಸ್ತಿ ಹಾಕೋಂತ ಹೊಂಟೈತಿ. ಏನಾಗತ್ತೆ, 2/25 ಮತ್ತೆ 2/25. ಈಗ ನೀವು ಇಲ್ಲಿ ನೋಟ್ ಮಾಡ್ಕೊಳ್ಳುವಂತ ವಿಚಾರ ಏನಂತಂದ್ರ, ಇಲ್ಲಿ ಐತಲ್ಲ 13 ಮತ್ತು 14 ವರ್ಷಗಳ ನಂತರ ಕ್ರಮವಾಗಿ ಆನಂದ್ ಮತ್ತು ಅನಿಲ್ಗೆ, ಇವಾಗ ಆನಂದ್ಗ 13 ವರ್ಷ ಆದ್ಮೇಲೆ ಅನಿಲ್ಗ 14 ವರ್ಷ ಆದ್ಮೇಲೆ ಇಬ್ಬರು ನಡಬರ್ಕ ಡಿಫ್ರೆನ್ಸ್ ಒಂದೇ ವರ್ಷ ಐತಿ. ಈಗ 13 ವರ್ಷಕ್ಕ ಆನಂದ್ ಏನ್ ಸಿಗುತ್ತೆ, ರೊಕ್ಕ ಸಿಕ್ಬಿಡುತ್ತೆ. ಬಟ್ ಅನಿಲ್ಗ 14 ವರ್ಷ ಆದ್ಮೇಲೆ ಸಿಗುತ್ತೆ. ಅದರ ಅರ್ಥ ಏನು, ಇಬ್ಬರಿಗೆ ಆತ ಸಮನಾಗಿ ಹಂಚಿಲ್ಲ. ಇಬ್ಬರಿಗೆ ಏನ್ ಮಾಡೋಣ, ಆನಂದ್ಗ ಜಾಸ್ತಿ ಕೊಟ್ಟನ ರೊಕ್ಕ, ಅದಕ್ಕೆ ಅವ್ ಜಲ್ದಿ ರೊಕ್ಕ ಸಿಕ್ಬಿಡ್ತು. ಅನಿಲ್ಗ 14 ವರ್ಷ ಆದ್ಮೇಲೆ ಕೊಟ್ಟನ, ಅದಕ್ಕೆ ಅವಾಗ ಲೇಟ್ ಆಗಿ ರೊಕ್ಕ ಸಿಕ್ತು. ಹಂಗಂದ್ರ ಜಾಸ್ತಿ ಯಾರಿಗೆ ಕೊಟ್ಟನ, ಆನಂದ್ಗ. ಅದು ನಮ್ಗೆ ಬೇಕಾಗಿದ್ದು. ಇವಾಗ ನೋಡ್ರಿ, 1 + 2/25, ಇವೆರಡರ ನಡಬರ್ಕ ಡಿಫ್ರೆನ್ಸ್ ಎಷ್ಟೈತಿ, 1 ಐತಲ್ಲ, ಆ 1ಅನ್ನ ಇಲ್ಲಿ ತಗೋರಿ. ಅರ್ಥ ಆಯ್ತಾ? ಇದ್ರ ಪವರ್ 1 ಆದ್ರೆ ನಮ್ಗೇನ್ ಬೇಕಾಗಿಲ್ಲ, ಅದನ್ನ ಅಳಿಸ್ಬಿಡಮಂತ. ಮುಂದೇನಾಗುತ್ತಾ, ಮುಂದೇನಿಲ್ಲ. 25 1 25, ಹೌದಾ, ಲಸ 25 ಆಗುತ್ತಾ, ಮ್ಯಾಲಿದ್ 27 / 25 ಆಗುತ್ತಾ. ಇದೇ ನೀವು ರೇಷಿಯೋ ಪ್ರಕಾರ ಮಾಡ್ಬೋದು. ಇಲ್ಲೈತಲ್ಲ, ಈ 25 ಅನ್ನೋದು ಆನಂದಂದ ಅಮೌಂಟು. ಯಾಕೆ ಆನಂದಂದ ಜಾಸ್ತಿ ಐತಿ. 25 ಅನ್ನೋದು ಅನಿಲ್ ಅಮೌಂಟ್, ಹೌದಾ. 27 ಆನಂದಂದ 25. ಒಂದು ಲೆಕ್ಕ ಕ್ಲೀನ್ ಆಗಿ ಅರ್ಥ ಮಾಡ್ಕೊಡ್ರಿ. ಯಾಕಂದ್ರೆ ಈ ತರ ಕ್ವಶನ್ಸ್ ನ ಜಗ್ಗಿ ಕೇಳ್ಬಿಟ್ರೆ ವಾದ್ಸಲ.
ಆಲ್ಮೋಸ್ಟ್ ಎಲ್ಲ ಶಿಫ್ಟ್ ಒಳಗೂ ಈ ತರ ಕ್ವಶನ್ಸ್ ಅದಾವ. ಈಗ 27 25 ಇಬ್ಬರನ್ನು ಸೇರಿಸಿದ್ರೆ ಎಷ್ಟಾಗತ್ತ? ಮೊದಲು 27 ಇತ್ತು, ಆಮೇಲೆ 25 ಇತ್ತು, ಎರಡನ್ನು ಕೂಡಿಸಿದ್ರೆ 52 ಆಗುತ್ತೆ. ನಮಗೆ ಟೋಟಲ್ ಅಮೌಂಟ್ ಗೊತ್ತೈತೆ ಎಷ್ಟೈತಿ? ಟೋಟಲ್ ಅಮೌಂಟು 1612. ಈಗ 52ಕ್ಕ 1612 ಆದ್ರ ನಮ್ಗೆ ಯಾವ್ದು ಬೇಕು? ಯಾವ್ದು ಕೇಳ್ಯಾರವರು? ಆನಂದ್ಗೆ ಬೇಕಾಗಿದ್ದ ಅಮೌಂಟ್. ಆನಂದ್ ಅಂದ್ರೆ ಇಲ್ಲೈತಲ್ಲ 27. 27ಕ್ಕೆ ಎಷ್ಟು? ಕಡ್ತಾ ಹೊಡಿರಿ, ಮುಗಿತಷ್ಟ ಸೀದಂತರ. 27 × 1612 27 × 1612 ಡಿವೈಡೆಡ್ ಬೈ 52 ನೋಡ್ರಿ. ಇದು 4ರಲ್ಲೇ ಕಟ್ತಾ ಹೋಗುತ್ತೆ. 4 ಒಂದೇ 4 ಮೂರಲೆ 4 4 16 4 ಮೂರಲೆ 12 13 ಒಂದೇ 13 ಮೂರಲೆ 39 13 ಒಂದೇ 31 × 27 ಮಾಡ್ರಿ. 31 × 27 27 27 ಮೂರಲೆ 81 7 3 837. ಆನ್ಸರ್ ಎಷ್ಟು ಬಂತು? 837. ಈಗ ಒಂದು ಕ್ವಶನ್ ನಾವು ಸಾಲ್ವ್ ಮಾಡ್ಕೊಂಡ್ಬಿಟ್ಟಿವಲ್ಲ, ನೆಕ್ಸ್ಟ್ ಕ್ವಶನ್ ಪಟ್ 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 ಅಂತ ಕ್ವಿಕ್ ಆಗಿ ಸಾಲ್ವ್ ಮಾಡ್ಕೊಂಡು ತಗೊಂಡ್ಬಿಟ್ಟು ಸೇಮ್ ಅದೇ ತರ. ಅಗಳೆ ಮನೋಜ್ ಇದ್ದ, ಈಗ ಮಹೇಶ್ ಅದ. ಮಹೇಶ್ ಎಲ್ಲರ ಮನೆಯಾಗೂ ಅದೇ ಗೋಳು, ಎಲ್ಲರ ಮನೆಗೂ ದೋಸೆ ತೂತ ಅಂತಾರಲ್ಲ, ಆತ ಮಹೇಶ್ ಅನ್ನತ್ ಏನ್ ಮಾಡ್ತಾನ? 1617 ಇತ್ತು, ಆತ ಇಬ್ಬರು ನಡುವೆ ಕೊಡ್ತಾನೆ. ಯಾರಿಗೆ? ವಿಜಯ್ಕ್ ಮತ್ತ ಅಜಯ್ಕ್. ಅವರ ನಡುವೆ ಹಂಚಿ ವಾರ್ಷಿಕ 10% ಅಂತ. ಈ ಸಲ 10% ಅಂದ್ರ 1/10. ನೆನಪಿಡ್ರಿ, 1/10. ಮುಂದೆ ಏನ್ ಮಾಡ್ತೀರಿ? ತಿಳಿಸಿದನ್ನು ಇಲ್ಲಿ ನೋಡ್ರಿ. 15 ಮತ್ತು 16 ನಡುವರ್ಕ್ ಡಿಫ್ರೆನ್ಸ್ ಒಂದೇ ಐತಿ. ಈಗ ಒಳ್ಳೆ 1 + 1/10 ಹೋಲ್ ಟು ದಿ ಪವರ್ ಆಫ್ 1 ಅಂದ್ರ 11 ಡಿವೈಡೆಡ್ ಬೈ 20 ಆತು. ಸಾರಿ 20 ಅಲ್ಲ, 11 ಡಿವೈಡೆಡ್ ಬೈ 10 ಆತು. ಮ್ಯಾಲಿದು ವಿಜಯ್ಕ, ಕೆಳಗಿಂದ ಅಜಯ್ಕ. ಟೋಟಲ್ ಎಷ್ಟಾಯ್ತು? 21 ಆಯ್ತು. 21ಕ್ಕೆ ನಮ್ಮ ಟೋಟಲ್ ಅಮೌಂಟ್ ಗೊತ್ತೈತಿ 1617 ಆದ್ರ. 21ಕ್ಕೆ 1617 ಆದ್ರ ಯಾರು ಕೇಳ್ಯಾರ ಅವರು? ಕ್ರಮವಾಗಿ ವಿಜಯ್ ಮತ್ತು ಅಜಯ್ ಇಬ್ಬರು. ಹಾಗಾದರೆ ಮಹೇಶ್ ವಿಜಯ್ಗೆ ನೀಡಿದ. ವಿಜಯ್ಗೆ ಅಂದ್ರ ವಿಜಯ್ 15 ವರ್ಷಕ್ಕೆ ತಗೋಣ, ಅಜಯ್ 16 ವರ್ಷಕ್ಕೆ. ಅಂದ್ರೆ ವಿಜಯ್ದು ಜಾಸ್ತಿ ಆಗುತ್ತೆ, ಯಾಕಂದ್ರೆ ಜಲ್ದಿ ಸಿಕ್ಬಿಟ್ಟೈತೆ ಅವ್ರ ಅಮೌಂಟ್. ಈಗ ಜಲ್ದಿ ಜಾಸ್ತಿ ಅಮೌಂಟ್ ಇತ್ತಂದ್ರ ಬಡ್ಡಿ ಹಾಕಿ ಏನಾಗ್ಬಿಟ್ಟೈತಿ? ಜಲ್ದಿ ಸಿಕ್ಬಿಟ್ಟೈತಿ. ಹಂಗಂದ್ರ ಕಡಿಮೆ ಅಮೌಂಟ್ ಇತ್ತಂದ್ರೆ ಸ್ವಲ್ಪ ಲೇಟ್ ಆಗಿ ಸಿಗುತ್ತ. ಇವ್ರಿಬ್ಬರು ನಡ್ಬರ್ಕ ಸಿಕ್ಕೈತಂದ್ರ ಈಗ 11 ಅನ್ನೋದು ವಿಜಯ್ ಆಯ್ತು. 11ಕ್ಕ ಎಷ್ಟು? ಒಳ್ಳೆ 11 × 1617 ಡಿವೈಡೆಡ್ ಬೈ 21 ಆಯ್ತು. 7 ಮೂರಲೆ 21, 7 2 14, 7 ಮೂರಲೆ 21, 7 7 3 3 7 21, 3 7 21. ನೆಕ್ಸ್ಟ್ 11 7 77, 11 7 77 7 84, 847 ಆಯ್ತು. ಒಂದೇ ಆಪ್ಷನ್ನೇ ಸರಿಯಾದ ಉತ್ತರ. ನೆಕ್ಸ್ಟ್ ಈ ತರ ಕ್ವಶನ್ಸ್ ನ ವಾದ ವರ್ಷ ಜಗ್ಗ ಕೇಳ್ಬಿಟ್ರ ನೋಡ್ರಿ. ಇದು ಅದೇ ಕ್ವಶನ್ ಸೇಮ್. 1617 ನಂಬರ್ ಚೇಂಜ್ ಆಗೈತಿ. ಬಟ್ ಇವ್ರು ನೋಡ್ರಿ 14-15 ವರ್ಷಗಳ ನಂತರ ಸಮಾನ ಮೊತ್ತವನ್ನು ಪಡೆದರು. ಕ್ವಶನ್ ಲಾಸ್ಟಿಗೆ ಆಶೀಶ್ ಅವರು ಅರುಣ್ಗೆ ನೀಡ್ಯಾರಂತ. ನೋಡ್ರಿ, ತಮ್ಮ ಪುತ್ರರಾದ ಅರುಣ್ ಮತ್ತು ಮಹೇಶ್. ಅರುಣ್ ಕಂಡಿಡ್ಕೋರಿ. ಸೇಮ್ ಲಾಸ್ಟ್ ಮಾಡಿರೋದು ಅದೇ. 847 ಇತ್ತಲ್ಲ, 847 ಬರ್ತೈತಿ. ನೀವು ಇದನ್ನ ಟ್ರೈ ಮಾಡ್ಬೇಕು. ನೆಕ್ಸ್ಟ್ 4ನೇ ಕ್ವಶನ್. ಮನೋಜ್ ಹ್ಯಾಸ್ 1224. ಮನೋಜ್ನ ಹತ್ರ ಎಷ್ಟೈತಿ? 1224 ರೂಪಾಯಿ ಐತಿ. ಯಾರ ತಲೆ ಐತಿ? ಮನೋಜನ್ ತಲೆ ಐತಿ. ಆತ ಏನ್ ಮಾಡ್ತಾನ? ಆನಂದ್ ಮತ್ತು ಅನಿಲ್. ಒಳ್ಳೆ ಆನಂದ ಮತ್ತು ಒಳ್ಳೆ ಅನಿಲ್ ಎಲ್ಲ ನಂಬರ್ ಚೇಂಜ್ ಮಾಡ್ಬಿಟ್ರ ಅಷ್ಟ. ಹೌದಲ್ಲ? ಏನ್ ಮಾಡ್ತಾನ? ಆನಂದ್ ಮತ್ತು ಅನಿಲ್ 4% ರೇಟ್ ಆಫ್ ಇಂಟ್ರೆಸ್ಟ್. ಎಷ್ಟು? 4% ಅಂದ್ರ ನಾನು ಹೇಳಿದ್ದೆ 1/25. ಎಲ್ಲ ಪರ್ಸೆಂಟೇಜ್ನ ಒಂದಿನ ಪರ್ಸೆಂಟೇಜ್ ಯಾವಾಗ ಮಾಡ್ತೀವಲ್ಲ ಅದನ್ನ ಒಂದಿನ ನೀಟಾಗಿ ಬರ್ಕೋರಿ. 1%, 2%, 3%, 4% ಅಂದ್ರೆ 1ರಿಂದ 10 ತನಕ ಪರ್ಸೆಂಟೇಜ್ನ ಫ್ರಾಕ್ಷನ್ ಒಳಗೆ ಬಂದ್ರ ಹೆಂಗ್ ಬರ್ಬೋದು ಅಂತಂದು, ಯಾವ ತರ ಬರ್ಬೋದು ಅಂತ ನೆನಪಿಟ್ಟು ಬಿಡ್ಬೇಕಂತ. ಈಗ ಆನಂದ್ ಮತ್ತು ಅನಿಲ್ ಒಳ್ಳೆ ಏನ್ ಮಾಡ್ತೀವಿ ಇಲ್ಲಿಗ? 1 + 1/25 ಅಂದ್ರೆ ಏನ್ ಮಾಡ್ತೀವಿ? 26/25. ಈಗ ಯಾರು ಕೇಳ್ಯಾರ ಅವರು? ಯಾರು ಕೇಳ್ಯಾರ ಅದಷ್ಟೇ ಇಂಪಾರ್ಟೆಂಟ್ ನೋಡ್ರಿ. ಒಳ್ಳೆ 17 ಮತ್ತು 18. ಒಂದ್ ವೇಳೆ ಅವರು ಕ್ವಶನ್ ಒಳಗಡೆ ಇವೆರಡರ ನಡುವರ್ಕ್ ಡಿಫ್ರೆನ್ಸ್ ಒಂದಕ್ಕಿಂತ ಜಾಸ್ತಿ ಕೊಟ್ಬಿಟ್ರೆ ನಮಗೆ ಪ್ರಾಬ್ಲಮ್ ಆಕಿತ್ತು. ಒಂದೇ ಐತಿ. 25ಕ್ಕೆ 26ಕ್ಕೆ ಎಷ್ಟು ಕೇಳ್ಯಾರ ಅವರು? ಯಾರು ಕೇಳ್ಯಾರ? ಅನಿಲ್ದು ಕೇಳ್ಯಾರ. ಅನಿಲ್ದು ಕಡಿಮೆ ಐತಿ ಅಂದ್ರೆ 25ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು ನೀವು. ನೋಡಿ ಟೋಟಲ್ ಎಷ್ಟೈತಿ? 27 50 51. 51ಕ್ಕೆ 1224 ಆದ್ರ 25ಕ್ಕೆ ಎಷ್ಟು? 25 × 1224 ಡಿವೈಡೆಡ್ ಬೈ 51. 51 ಯಾರಲ್ಲಿ ಹೋಗುತ್ತೆ? ಕಡ್ತಾ 17 34, 17 ಮೂರಲೆ 51, 3 17, 3 4 12, 3 8 24, 17 ಒಂದ್ಲೆ 17 34, 6 68 ಆಯ್ತು. 17 ಮೂರಲೆ 51, 17 4 68, 24 × 25ಕ್ಕೆ ಬಂತಿಲ್ಲ. ಕುತ್ತಿಗೆ ಗುಣಾಕಾರ ಮಾಡ್ಬೇಕಂದ್ರೆ ಕುತ್ತಿಗೆ ಬರ್ತದೆ. 24 5 120, 4 7 48,
600 ರೂಪಾಯಿ ಆಯ್ತು. 600 ರೂಪಾಯಿ ಐತೇನ ಆಪ್ಷನ್ದಾಗ? ಕರೆಕ್ಟ್ 600 ರೂಪಾಯಿ ಐತಿ. ನೆಕ್ಸ್ಟ್ ಮತ್ತೆ ಮುಂದಿನ ಕ್ವಶನ್. ಮೊದಲು ನೀವೇನ್ ಮಾಡ್ಬೇಕು, 1 ಪ್ಲಸ್ ಎಷ್ಟೈತಿ ನೋಡು ಅದನ್ನ ಬಡ್ಡಿ ದರನ ಅದನ್ನ ಕೂಡಿಸ್ಕೊಂಡ್ಬಿಡ್ಬೇಕು. ಒಂದ್ ವೇಳೆ ಡಿಫರೆನ್ಸ್ ಒಂದಿತ್ತು ಅಂದ್ರೆ ಹೋಲ್ ಟು ದಿ ಪವರ್ ಆಫ್ 1 ಅಂತ ಮಾಡ್ಕೊಂಡು ಆ ರೇಷಿಯೋ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ ಮುಂದೆ ಹೋಗ್ಬಂದು ಏನ್ ಹೇಳಾರ, ಒಳ್ಳೆ 1612 8% ಇಂಟ್ರೆಸ್ಟ್. 1612 ಇದನ್ನ ನೀವು ಟ್ರೈ ಮಾಡ್ರಿ. ನೆಕ್ಸ್ಟ್ ಒಳ್ಳೆ 1012 8% ಇಂಟ್ರೆಸ್ಟ್. ನೆಕ್ಸ್ಟ್ 1224 ಎಷ್ಟೈತಿ ಇಂಟ್ರೆಸ್ಟ್? 4% ಇಂಟ್ರೆಸ್ಟ್. ನೆಕ್ಸ್ಟ್ ಮತ್ತೆ ಒಳ್ಳೆ 1012 8% ಇಂಟ್ರೆಸ್ಟ್. 1224 4% ಇಂಟ್ರೆಸ್ಟ್. ಈ ತರ ಎಷ್ಟು ಕ್ವಶನ್ಸ್? 9 ಕ್ವಶನ್ಸ್ ಕೇಳ್ಯಾರ ನೋಡ್ರಿ. 10ನೇ ತಾರೀಕು ಬಂದಿದ್ದು 9 ಕ್ವಶನ್ಸ್ ಕೇಳ್ಯಾರ. ಇವನ್ನೆಲ್ಲವೂ ನೀನು ಟ್ರೈ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಒಂದು ವೇಳೆ ಈ ವರ್ಷ ಇದೇ ತರ ಕ್ವಶನ್ ಕೇಳಿದ್ರೆ ಪಕ್ಕಾ ಆನ್ಸರ್ ಇಳಿಸ್ಬೇಕು. ಅದು ಮತ್ತೆ ಶಾರ್ಟ್ ಟ್ರಿಕ್ ಒಳಗನೆ ಹೇಳ್ಕೊಟ್ಟಿನಿ. ಈಗ ನೆಕ್ಸ್ಟ್ 10ನೇ ಕ್ವಶನ್ ನೋಡಮ್ಮ. ಏನಾಯ್ತು 10ನೇ ಕ್ವಶನ್? ಇದು ಸ್ವಲ್ಪ ಡಿಫರೆನ್ಸ್, ಭಾಳ ಡಿಫರೆನ್ಸ್ ಏನಿಲ್ಲ, ಸ್ವಲ್ಪ ಡಿಫರೆನ್ಸ್. ಏನ್ ಹೇಳಾರ, ಕೇತನ್ ಅವರಿಗೆ ಮಹೇಶ್ ಮತ್ತು ಡೇವಿಡ್ ಎಂಬ ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಮೊಮ್ಮಕ್ಕಳು ತಗೋಬಿಟ್ರ, ಮಕ್ಕಳು ಬೇಡ ಮೊಮ್ಮಕ್ಕಳು ಅಂತ. 15 ವರ್ಷದ ಮಹೇಶ್ ಕೇತನ್ ಅವರ ಆಸ್ತಿಯಲ್ಲಿ ಸ್ವಲ್ಪ ಹಣವನ್ನು ಪಡೆಯುತ್ತಾನೆ. ಏನ್ ಮಾಡ್ತಾನ, ಕೇತನ್ ಅವರ ಆಸ್ತಿ ಒಳಗಡೆ ಏನ್ ಮಾಡ್ತಾನ, ಮಹೇಶ್ ಅನ್ನೋ ಎಷ್ಟು ವರ್ಷದನವ? 15 ವರ್ಷದವನು. ಅವ ಅಮೌಂಟ್ ತಗೊಂತಾನ. 16 ವರ್ಷದ ಡೇವಿಡ್, ಡಿ ಫಾರ್ ಡೇವಿಡ್, 16 ವರ್ಷ ಐತವ. ಅವ ನೋಡ್ರ ಡಿಫರೆನ್ಸ್ ಒಳ್ಳೆ ಒಂದೇ ವರ್ಷ ಐತಿ. ಉಳಿದ ಹಣವನ್ನು ಪಡೆಯುತ್ತಾನೆ. ಆದ್ರೆ ಮಹೇಶ್ ಮತ್ತು ಡೇವಿಡ್ ಅವರಿಗೆ ವರ್ಷ ತುಂಬಿದಾಗ ಮಾತ್ರ, ಇಲ್ಲಿ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್. ವರ್ಷ ತುಂಬಿದಾಗ ಮಾತ್ರ. ಎಷ್ಟು ವರ್ಷ ತುಂಬಿದಾಗ? ಮೇ ಬಿ 22, ಇಲ್ಲಿ ಇದಾಗೋಗ್ಬಿಟ್ಟೈತಿ. 22 ವರ್ಷ ತುಂಬಿದಾಗ ಮಾತ್ರ. ವೆನ್ ಬೋತ್ ಟರ್ನ್ 22 ಅಂತಾರಲ್ಲ, 22 ವರ್ಷ ತುಂಬಿದಾಗ. ಇಲ್ಲಿ ನೋಡ್ರಿ, ಈಗ 15 ವರ್ಷದಾನ, 22 ವರ್ಷ ತುಂಬಕಂದ್ರ ಅವಾಗಿನ ಎಷ್ಟು ವರ್ಷ ಆಗ್ಬೇಕು? 22 15 ಕಳ್ರಿ, ಇಲ್ಲ 7 ವರ್ಷ ಆಯ್ತು. ಈತಗ ಬರೇ 6 ವರ್ಷ. ಯಾಕಂದ್ರೆ ಈತ ದೊಡ್ಡತದನ, ಈತ 7 ವರ್ಷ ಆಗುತ್ತಾ, ಇಲ್ಲಿ 6 ವರ್ಷ ಬೇಕಾಗ್ತದೆ. ನೆಕ್ಸ್ಟ್ ಹಣ ಸಿಗುತ್ತದೆ ನೋಡ್ರಿ. ಅಂದ್ರೆ ಆತ 15 ಇದ್ದಿದ್ದು 22 ಆದ್ಮೇಲೆ ಅವಾಗ ಅಮೌಂಟ್ ಸಿಗುತ್ತೆ. ಈತ ಡೇವಿಡ್ ಅನ್ನೋ 16 ಇದ್ದಿದ್ದು 22 ಆದ್ಮೇಲೆ ಅವಾಗ ಅಮೌಂಟ್ ಸಿಗುತ್ತಾ. ಅಲ್ಲಿಯವರೆಗೆ ಹಣವು ಬ್ಯಾಂಕಿನಲ್ಲಿ ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ. 10% ಅಂದ್ರೆ ಏನ್ ಮಾಡ್ಕೊಂಬಿಡ್ರಿ, 1/10 ಅಂತ ಆಗಲೇ ಹೇಳ್ಕೊಂಬಿಟ್ಟೆ ನಾನು. ಈಗ ಟೈಮ್ ಪೀರಿಯಡ್ ಸಿಕ್ಕತ್ ನಿಮ್ಗೆ. ಒಳ್ಳೆ ಇದನ್ನ ಕನ್ಸಿಡರ್ ಮಾಡ್ಬೇಕು ನೀವು. 15 16 ಇದಕ್ಕಂದ್ರ ಅವರು 7 ವರ್ಷ ಆದ್ಮೇಲೆ ಅವಾಗ ಅಮೌಂಟ್ ಕೊಡ್ತಾರ. ಡೇವಿಡ್ಗೆ 6 ವರ್ಷ ಆದ್ಮೇಲೆ ಅಮೌಂಟ್ ಕೊಡ್ತಾರ. ನೆಕ್ಸ್ಟ್ ಇಬ್ಬರು 22 ವರ್ಷ ತುಂಬಿದಾಗ ಅವರಿಗೆ ಸಮಾನ ಮೊತ್ತವನ್ನು ಪಡೆಯುತ್ತಾರೆ. ಇಬ್ಬರು ಸೇಮ್ ಅಮೌಂಟ್ ಪಡಿತಾರ. ಕೇತನ್ ಅವರ ಬಳಿ ಇದ್ದ ಒಟ್ಟು ಹಣ 25,200 ನೋಡ್ರಿ. ಈತಂತಾಲೆ ಬರೀ 25,200 ಇತ್ತಂತ. ಆತ ಮಹೇಶ್ ಮತ್ತ ಡೇವಿಡ್ಗೆ ಕೊಡ್ತಾನ. ಈಗ ಅವ್ರು ಏನ್ ಕೇಳಾಕತ್ತಿದ್ದಂದ್ರ, ಡೇವಿಡ್ಗೆ ಎಷ್ಟು ಹಣ ಸಿಗುತ್ತದೆ ಅಂತ. ನೋಡ್ರಿ, ನೀವು ಡೇವಿಡ್ನ ಅಬ್ಸರ್ವ್ ಮಾಡ್ರಿ. ಡೇವಿಡ್ಗೆ ಬರೀ 6 ವರ್ಷದೊಳಗೆ ಅಮೌಂಟ್ ಸಿಗುತ್ತೆ. ಯಾಕಂದ್ರೆ 1 ವರ್ಷ ಡಿಫರೆನ್ಸ್ ಐತಲ್ಲ, ಡೇವಿಡ್ಗೆ ಬರೀ 6 ವರ್ಷ ಡಿಫರೆನ್ಸ್ ಒಳಗೆ ಅಮೌಂಟ್ ಸಿಗುತ್ತೆ. ಬಟ್ ಮಹೇಶ್ಗ 7 ವರ್ಷಗಳ ನಂತರ ಅಮೌಂಟ್ ಸಿಗುತ್ತ. ಅದರ ಅರ್ಥ ಏನು, ಡೇವಿಡ್ ಅದನಲ್ಲ, ಈತ ಡೇವಿಡ್ಗೆ ಸ್ವಲ್ಪ ಜಾಸ್ತಿ ಅಣ್ಣ ಸ್ವಲ್ಪ ಮಾತಾಡ್ಕೊಂಡು ಏನ್ ಮಾಡ್ಕೊಂಬಿಟ್ಟಾನ, ಜಾಸ್ತಿ ರೊಕ್ಕ ಹೊಡ್ಕೊಂಬಿಟ್ಟಾನ. ಆ ಜಾಸ್ತಿ ಅಮೌಂಟ್ ಸಿಕ್ಕಿದ ಸಲಾಗಿ ಬರೀ 6 ವರ್ಷಕ್ಕ ಈಗ ಮಹೇಶ್ಗೆ ಎಷ್ಟು ಅಮೌಂಟ್ ಸಿಗ್ಬೇಕಿತ್ತಲ್ಲ 7 ವರ್ಷ ನಂತರ ಸಿಗುತ್ತಲ್ಲ, ಬರೀ 6 ವರ್ಷಕ್ಕೆ ಸಿಕ್ಬಿಟ್ಟೈತಿ. ಹಂಗಂದ್ರೆ ನೀವೇನ್ ಮಾಡ್ತೀರಿ, ಒಳ್ಳೆ 1 + 1/10 ಹೋಲ್ ಪವರ್ ಅವೆರಡು ನೋಡ್ಬೇಕು. ಡಿಫರೆನ್ಸ್ ಎಷ್ಟೈತಿ? ಒಂದೇ ವರ್ಷ ಐತಲ್ಲ, ಒಂದೇ ವರ್ಷ ಅದು ಇದ್ರೂ ಇಲ್ಲಾರ್ದಂಗ ಅಂತ ತಕೊಂಬಿಡಮ್ಮ. ಎಷ್ಟಾಗುತ್ತ? 11 / 10 ಆಗುತ್ತೆ. ಅರ್ಥ ಆಗುತ್ತಾ? ಟೋಟಲ್ 21 ಐತಿ. ಟೋಟಲ್ 21 ಐತಿ. ಯಾವ್ದು 11 + 10 ಮಾಡ್ರಿ 21. ಇದೇ ರೇಷಿಯೋ ಅಲ್ಲ. ಈಗ 21ಕ್ಕ ಅವ್ರ ತಲೆ ಎಷ್ಟಿತ್ತು? 25,200 ರೂಪಾಯಿ ಇತ್ತು. ನಮಗ್ ಬೇಕಾಗಿದ್ದ ಯಾವುದು? ಡೇವಿಡ್ದು. ಇದ್ರೊಳಗಡೆ ದೊಡ್ಡದು ಯಾವ್ದು? 11 ದೊಡ್ಡದ. ಹಂಗಂದ್ರ 11ಕ್ಕ ಎಷ್ಟು? ಇದನ್ನ ತೆಗೆದು ಬಿಡಮ್ಮ, ಬ್ಯಾಡ. 11 × 25,200 ಹೋಲ್ ಡಿವೈಡೆಡ್ ಬೈ 21. 21 ಒಂದ್ಲೆ 4 ಉಳಿತು 42 ಐತಿ. 21 42 1200 ಆಯ್ತು. 12 × 11 12 ಒಂದ್ಲೆ 12 12 ಒಂದ್ಲೆ 12 132 3 0 13,200 4ನೇ ಆಪ್ಷನ್ ಆಯ್ತು. ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಮಂತ. ನೆಕ್ಸ್ಟ್ ಕ್ವಶನ್ ಸೇಮ್ ಇದೇ ತರ ಐತಿ. ಯಾವ ತರ? ಈಗ ಅಗಳ ಏನಿದ್ದ? ಅಗಳ ಯಾರಿದ್ರು? ಕೇತನ್ ಇದ್ದ. ಈಗ ಸಚಿನ್ ಅದ. ಸಚಿನ್ ಮತ್ತೆ ತನ್ನ ಮೊಮ್ಮಕ್ಕಳಿಗೆ ಕೊಡ್ತಾನೆ. ಎಷ್ಟು ಕೊಡ್ತಾನ? ಸಚಿನ್ ತನ್ನ ಮೊಮ್ಮಕ್ಕಳು ಯಾರದರ? ವಿಪುಲ್ ಮತ್ತ ಯಾರದರ? ಚೇತನ್ ಅದ. ವಿಪುಲ್ ಮತ್ತ ಚೇತನ್ ಅಂತ ಇಬ್ಬರು ಅದಾರ. ಅವ್ರ ಏನ್ ಮಾಡ್ತಾರ? ಒಬ್ಬತ್ತ 14 ವರ್ಷದನ, ಒಬ್ಬತ್ತ 13 ವರ್ಷದನ. ಈತ 13 ಅದನ, ಈತ 14 ಅದನ. ಅವ್ರಿಗೆ
ಎಷ್ಟು ವರ್ಷ ಆದ್ಮೇಲೆ ಕೊಡ್ತಾನಂತ ಅಮೌಂಟ್ ನೋಡ್ರಿ ಎಷ್ಟಿರ್ತೈತೆ ನೋಡ್ರಿ ಇದ್ರೊಳಗಡೆ 23 ವರ್ಷ ತುಂಬಿದಾಗ ಎಷ್ಟು 23 ವರ್ಷ ತುಂಬಬೇಕಂದ್ರೆ ಈಗ 10 ವರ್ಷ ಆಗ್ಬೇಕು, ಈಗ ಬರೀ 9 ವರ್ಷ ಆಗ್ಬೇಕು. ಅರ್ಥ ಆಯ್ತಾ? 10 ವರ್ಷ 9 ವರ್ಷ ಡಿಫರೆನ್ಸ್ ಒಂದಾಯ್ತು. ಒಳ್ಳೆ ನೀವೇನ್ ಮಾಡ್ತೀರಿ 8% ಅಂದ್ರೆ ಏನು 2/25. ಇವಾಗ ಏನ್ ಮಾಡ್ರಿ 1 + 2/25 ಮಾಡ್ರಿ. 25 + 1 25, 27/25 ಎರಡನ್ನು ಕೂಡಿಸಿದ್ರ 52 ಆಯ್ತು. 7 5 12 52 ಆಯ್ತು. 52ಕ್ಕೆ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟನವ 23,400. 52ಕ್ಕೆ 23,400 ಆದ್ರ ನಮಗ ಯಾರ್ದು ಕೇಳ್ಯಾರ ಅವರು ಫಸ್ಟ್ ನೋಡ್ರಿ ವಿಪುಲ್ಗೆ ಎಷ್ಟು ಬೇಕಂತ ಕೇಳ್ಯಾರ. ವಿಪುಲ್ ನೋಡ್ರಿ ವಿಪುಲ್ 10 ಐತಿ, ಚೇತನ್ 9 ಐತಿ. ಅಂದ್ರೆ ಚೇತನ್ ತಲೆ ಜಾಸ್ತಿ ಇರ್ತೈತಿ, ವಿಪುಲ್ ತಲೆ ಕಡಿಮೆ ಇರುತ್ತೆ. ಕಡಿಮೆ ಇದ್ದಿದ್ದು ಯಾವುದು 25. 25ಕ್ಕ ಎಷ್ಟು ಎಲ್ಲ ಅಳಿಸ್ಬಿಡಮಂತ. 25 × 23,400 / 52. ಯಾವಾಗ ಗುಣಾಕಾರ ಮಾಡ್ಬೇಕು ಇದನ್ನೆಲ್ಲ ಕ್ಯಾನ್ಸಲೇಷನ್ ಮಾಡ್ಬೇಕಲ್ಲ, ಸ್ವಲ್ಪ ಕುದಿಗೆ ಬರ್ತೈತಿ. ಏನ್ ಮಾಡಕ್ಕಾಗಲ್ಲ. 3 ಅಂದ್ಲೆ 3 ಅಲ್ಲ 4ರಲ್ಲಿ ಹೋಗುತ್ತೆ. 4 ಒಂದ್ಲೆ 4, 4 3ಲೆ 12, 4 5 20, 4 6 20, 4 7 24, 8 32, 7 4 5 20, ಮುಂದೊಂದು 0, 13 ಒಂದೇ, 13 4 52, 13 4 52, 6 65, 13 65, 456. ಇವೆರಡನ್ನು ಗುಣಾಕಾರ ಮಾಡಿ. 25 0 0, 25 5 125, 25 4 100, 112, 11,250 ಆತ. 11,250 ಆಪ್ಷನ್ 3ನೇದು ಐತೆ ನೋಡ್ರಿ. ಇದು ಸರಿಯಾದ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆ ಏನೈತೆ ಮುಂದಿನ ಪ್ರಶ್ನೆ ನೋಡ್ರಿ. ಇದು ಒಂದು ತರ ಕ್ವಶನ್. ಇದನ್ನ ಯಾವಾಗ SSGD 7ನೇದು ಶಿಫ್ಟ್ 1 ಒಳಗೆ ಕೇಳ್ಯಾರ. ಏನೈತೆ ಕ್ವಶನ್? ವೆನ್ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 3 years ಈಸ್ 183. ನೋಡ್ರಿ ಕನ್ನಡದಾಗ 5% ಬಡ್ಡಿ ದರದಲ್ಲಿ 3 ವರ್ಷಗಳ ಅವಧಿಗೆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸವು 183 ಅಂತ. ಅವ್ರ ಕ್ವಶನ್ ಒಳಗೆ ಏನ್ ಕೊಟ್ಟಾರ? CI - SI = ಎಷ್ಟು 183. ಒಂದು ವೇಳೆ ಎಷ್ಟು ಪರ್ಸೆಂಟಿಗೆ 5%ಗೆ 3 years. ಇದನ್ನ ಮಾಡಾಕ ನಿಮ್ಮ ಹತ್ರ ಒಂದು ಟ್ರಿಕ್ ಐತಿ. ಗಗನ್ ಪ್ರತಾಪ್ ನೋಡ್ರಿ, ಯಾರ ವಿಡಿಯೋ ನೋಡಿರ್ತೀರಿ ಅವರು ಗೊತ್ತಿರ್ತಿದ್ದು ಏನಂತ 3:3:1 ಅಂತ. ಯಾವಾಗ 3 ವರ್ಷ ಇರ್ತ ನೋಡು, ಯಾವಾಗ 3 ವರ್ಷ ಅವಧಿ ಇರ್ತಲ್ಲ ಅವಾಗ 3:3:1. ಹೆಂಗಿದು ಈ ನೋಡ್ರಿ 5% ಅಂದ್ರೆ ಏನು 1/20. ಕೆಳಗಡೆ 20 ಐತಲ್ಲ, 20 ಕ್ಯೂಬ್ ತಗೋರಿ, ನೆಕ್ಸ್ಟ್ 20 ಸ್ಕ್ವೇರ್ ತಗೋರಿ, 20 ಟು ದಿ ಪವರ್ ಆಫ್ 1, 20 ಟು ದಿ ಪವರ್ ಆಫ್ 0 ಅಂದ್ರೆ ಇಲ್ಲಿ 1 ಇರ್ತದೆ. ಹೌದಾ? ಈಗ ನೀವೇನ್ ಮಾಡ್ಬೇಕು 23ಲೆ ಎಷ್ಟಾಗುತ್ತಾ 23ಲೆ 60 + 1 61 ಆಯ್ತು. ಈ ಡೈರೆಕ್ಟ್ ಇಲ್ಲಿಗೆ ಬರ್ರಿ. ಎಷ್ಟು ಕೊಟ್ಟರು ಅವರು 183 ಅಂತ ಕೊಟ್ರಲ್ಲ. ಈಗ 20 ಕ್ಯೂಬ್ ಐತಲ್ಲ ಇದು ಪ್ರಿನ್ಸಿಪಲ್ ಆಗಿರುತ್ತೆ. ಪ್ರಿನ್ಸಿಪಲ್ ಅಂದ್ರ ಪ್ರಿನ್ಸಿಪಲ್ ಆಗಿರುತ್ತೆ. ಯಾವ್ದು ಪ್ರಿನ್ಸಿಪಲ್ ಆಗಿರುತ್ತೆ 61ಕ್ಕೆ 20 ಅನ್ನೋದು ಪ್ರಿನ್ಸಿಪಲ್ ಆಗಿರುತ್ತೆ. 20 ಕ್ಯೂಬ್ ಎಷ್ಟಾಯ್ತು 8,000 ಆಯ್ತು. ಹೌದಾ? ಈಗ 61ಕ್ಕೆ 183 ಆದ್ರೆ 8,000ಕ್ಕೆ ಎಷ್ಟು ನಮ್ಗೆ ಪ್ರಿನ್ಸಿಪಲ್ ಕಂಡಿಡಿ ಅಂತ ಹೇಳ್ಯಾರಲ್ಲ. ಮೊತ್ತವು ಅಸಲು ಮೊತ್ತವು ಎಷ್ಟಾಯ್ತು ಅಂತ ಕೇಳ್ಯಾರ. ಅಂದ್ರ 61ಕ್ಕೆ 183 ಆದ್ರ 8,000ಕ್ಕೆ ಎಷ್ಟು 8,000 × 183, 8,000 × 183 / 61. 61 ಅಂದ್ಲೆ 61 3, 8 3 24, ಮುಂದೆ 3 0. ಅಂದ್ರೆ ಅಸಲು ಎಷ್ಟಾಯ್ತಪ್ಪ? ಅಸಲು 24,000 ಆಯ್ತು. ನೆಕ್ಸ್ಟ್ ಮತ್ತೆ ಮುಂದೋಗಮಂತ. ಮತ್ತೆ ಇದೇ ತರ ಕ್ವಶನ್ ಏನಂತ ಹೇಳ್ಯಾರ? ಒಳ್ಳೆ ಡಿಫರೆನ್ಸ್ ಎಷ್ಟೈತಿ? ಸಿಂಪಲ್ CI - SI ಡಿಫರೆನ್ಸ್ ಎಷ್ಟೈತಿ 244 ಐತಿ. 5% ಬಡ್ಡಿ ದರ ಅಂತ. 5% ಅಂದ್ರ 1/20. ಹೌದಾ? ಒಳ್ಳೆ ಗೋಲ್ಡನ್ ರೇಷಿಯೋ ಏನ್ ಹೇಳ್ತು? ಒಂದು ರೇಷಿಯೋ ಇತ್ತು 3:3:1. ಯಾವಾಗ 3 ವರ್ಷ ಡಿಫರೆನ್ಸ್ ಇದ್ದಾಗ 3 year ಇದ್ದಾಗ. ಈಗ ಪ್ರಿನ್ಸಿಪಲ್ = ಎಷ್ಟಾಗಿತ್ತ? ಇಲ್ಲಿ ಕೆಳಗೈತಲ್ಲ 20, ಈ 20 ಕ್ಯೂಬ್ ಆಗುತ್ತೆ. 20 ಕ್ಯೂಬ್ ಅಂದ್ರ 8,000 ಆಯ್ತು. ಈಗ 20 ಸ್ಕ್ವೇರ್ 20 × ಇಲ್ಲೇ 1 ಆಗುತ್ತಾ? ಯಾಕಂದ್ರೆ 20 ಪವರ್ 0. 23ಲೆ 60 + 61 ನೋಡ್ರಿ. 61ಕ್ಕೆ 244 ಬಡ್ಡಿ ಆದ್ರೆ ಇದು ಬಡ್ಡಿದು ಏನಿದು? ಇದು ಡಿಫರೆನ್ಸ್. ಇದು CI - SI. 61ಕ್ಕೆ 244 ಆದ್ರ 8,000ಕ್ಕೆ ಎಷ್ಟು 8,000 × 244 ಹೋಲ್ ಡಿವೈಡ್ ಬೈ 61. 61 ಒಂದ್ಲೆ 61 4ಲೆ 8 4ಲೆ 32, ಮುಂದೆ 3 0. ಕ್ಲಿಯರ್ ಆಯ್ತಾ? ಹಂಗಂದ್ರ 32,000 ಇಲ್ಲೈತೆ ನೋಡ್ರಿ. ಆಪ್ಷನ್ 3ನೇದು ಸರಿಯಾದ ಉತ್ತರ. ನೆಕ್ಸ್ಟ್ ಮತ್ತೆ ಮುಂದೆ ನೋಡೋಣ. ಏನೈತೆ ಮುಂದಿನ ಪ್ರಶ್ನೆ?
ಇಲ್ಲಿ ನೋಡ್ರಿ, ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ ಸರಳ ಬಡ್ಡಿಯು 44 ಆಗಿದ್ದರೆ ಅಸಲು ಮೊತ್ತ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಏನಂತ ಹೇಳ್ಯಾರ ಅವರು, 2 ವರ್ಷ ಟೈಮ್ ಅಂತ ಹೇಳ್ಯಾರ. ಈಗ ಸಿಂಪಲ್ ಇಂಟ್ರೆಸ್ಟ್ ಒಂದ್ ಕಡೆ ಬರ್ಕೊಂಡು, ಸಿಂಪಲ್ ಇಂಟ್ರೆಸ್ಟ್ 40 ಅಂದ್ರ 2 ವರ್ಷಕ್ಕಂದ್ರ 1 ವರ್ಷಕ್ಕೆ 20, ಇನ್ನೊಂದು ವರ್ಷಕ್ಕೆ 20 ಬಡ್ಡಿ ಆಗೈತಿ. ಈ ಕಾಂಪೌಂಡ್ ಇಂಟ್ರೆಸ್ಟ್ ನೋಡ್ಬೇಕು ಎಷ್ಟೈತಿ ಡಿಫ್ರೆನ್ಸ್. ಇಲ್ಲಿ ನೋಡ್ರಿ 20 + 20 40, ಎಕ್ಸ್ಟ್ರಾ ಏನೈತಿ 4 ಐತಲ್ಲ, ಆ 4 ಅನ್ನೋದು ಏನಿದು ಕಾಂಪೌಂಡ್ ಇಂಟ್ರೆಸ್ಟ್. ಇದು ಎಕ್ಸ್ಟ್ರಾ ಅಂದ್ರೆ 1ನೇ ವರ್ಷ ನಿಮ್ಗೆ ಯಾವುದೇ ಬಡ್ಡಿ ಇರಂಗಿಲ್ಲ. ನೆಕ್ಸ್ಟ್ 2ನೇ ವರ್ಷ ಇರ್ತಲ್ಲ ಅವಾಗ ಕಾಂಪೌಂಡ್ ಇಂಟ್ರೆಸ್ಟ್ ಚಲೋ ಹೋಗುತ್ತೆ. ಈಗ 4 ಅನ್ನೋದು ಏನಿದು ಕಾಂಪೌಂಡ್ ಇಂಟ್ರೆಸ್ಟ್ ನಮ್ಗೆ ಇಷ್ಟ ಐತೆ ಅಂತ ಗೊತ್ತಾಯ್ತು. ಇದ್ರ ಮೇಲೆ ನೀವೇನು ಕಂಡು ಹಿಡ್ಕೋಬಹುದು, ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡ್ಕೋಬಹುದು. ಹೆಂಗ 4 ಅನ್ನೋದು ಎಷ್ಟಕ್ಕೆ ಬಡ್ಡಿ, 20ಕ್ಕೆ ಬಡ್ಡಿ, ಇಂಟು 100 ಮಾಡ್ಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬರ್ತಾ. ನಾವು ಇಂಟು 100 ಮಾಡ್ಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡ್ಕೊಂಡು ಒಳ್ಳೆ ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡ್ಕೊಂಡು ಪ್ರಿನ್ಸಿಪಲ್ಗೆ ಅಷ್ಟು ಕಂಡು ಹಿಡಿದು ಬೇಡ. ನಾವೇನು ನೋಡೋಣ, 4 ಅಂದ್ರೆ 1 ಎಷ್ಟಾತ, 4 1 5 ಆತ. ಹೌದಾ, ಈಗ 5 ಐತಲ್ಲ, ನೀವು 4 5 20 ಅಲ್ಲ, ಇದೇನಾಗುತ್ತ 4 5 20, 25 ಮಾಡ್ರಿ, 20 × 5 ಮಾಡ್ರಿ, 100 ಬರ್ತಲ್ಲ. ಇದೇ ನಿಮ್ಗೆ ಪ್ರಿನ್ಸಿಪಲ್ ಆಗಿರುತ್ತಾ. ಇದು ಶಾರ್ಟ್ ಟ್ರಿಕ್. ಹೌದಾ, ಬಟ್ ಶಾರ್ಟ್ ಟ್ರಿಕ್ಸ್ನ ನಾವು ಯಾವತ್ತೂ ಐತಲ್ಲ, ಶಾರ್ಟ್ ಟ್ರಿಕ್ಸ್ ಇರ್ತಾವಲ್ಲ, ಅವು ಎಕ್ಸಾಮ್ ಒಳಗಡೆ ಕೆಲವೊಂದಿಷ್ಟು ಬಹಳ ಯೂಸ್ ಆಗಂಗಿಲ್ಲ. ಯಾಕಂದ್ರೆ ಒಂದು ಕ್ವಶನ್ ಈಗ 100 ಶಾರ್ಟ್ ಟ್ರಿಕ್ಗಳು, ಬಟ್ ಆಕ್ಚುಯಲ್ ರಿಯಲ್ ಬೇಸಿಕ್ ಮೆಥಡ್ ಇರುತ್ತಲ್ಲ, ಅದೇ ನಮಗೆ ಭಾಳ ಯೂಸ್ ಆಗುತ್ತೆ. ಯಾಕಂದ್ರೆ ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ, ನೀವು ಒಂದು ಕ್ರಿಕೆಟ್ ಅಕಾಡೆಮಿಗೆ ಹೋದ್ರು ಅಂತ ತಿಳ್ಕೊರಿ. ಕ್ರಿಕೆಟ್ ಅಕಾಡೆಮಿಗೆ ಹೋದ ಕೂಡ ನಾ ಬಂದ ಕೂಡಲೇ ನಿಮ್ಗೆಲ್ಲ 6 4 ಹೊಡೆಯೋದೆಲ್ಲ ಕಲಿಸ್ಕೊಡೋಣ. ಫಸ್ಟ್ ಡಿಫೆನ್ಸ್ ಮಾಡ್ರಿ, ಕವರ್ ಡ್ರೈವ್ ಮಾಡ್ರಿ, ಫ್ಲಿಕ್ ಮಾಡ್ರಿ, ಇವನ್ನೆಲ್ಲ ಹೇಳ್ಕೊಡ್ತಾರೆ. ಬೇಕಾದ್ರೆ ಎಲ್ಲ ಕ್ರಿಕೆಟರ್ಸ್ನು ಕೂಡ ನೀವು ನೆಟ್ಸ್ ಒಳಗೈತಲ್ಲ, ಬೇಸಿಕ್ ಶಾಟ್ಸ್, ಡಿಫೆನ್ಸ್, ಕವರ್ ಡ್ರೈವ್ಗಳು ಮತ್ತು ಫ್ಲಿಕ್ಗಳು, ಸ್ಟ್ರೇಟ್ ಡ್ರೈವ್ಗಳು, ಇವನ್ನೆಲ್ಲ ಬೇಸಿಕ್ ಕ್ರಿಕೆಟ್ ಶಾಟ್ನ ಹೇಳ್ಕೊಡೋದು. ಅದೇ ಥರ ಬೇಸಿಕ್ ಅನ್ನೋದೈತಲ್ಲ, ಮೇನ್ ಬಿಲ್ಡಿಂಗ್ ಫೌಂಡೇಶನ್ ಇದ್ದಂಗೆ ಈ ಶಾರ್ಟ್ ಟ್ರಿಕ್ಸ್ ಎಲ್ಲ ಐತಲ್ಲ. ಆಮೇಲೆ ನೀವೆಲ್ಲ ಬೇಸಿಕ್ಸ್ ಮೇಲೆ 6 4 ಹೆಂಗಾರ ಹೊಡಿರಿ. ಹೌದಲ್ಲ, ಈಗ ನೋಡ್ರಿ, ಈ 4/20 ಅನ್ನೋದೇನಿದು ಇಂಟು 100 ಮಾಡ್ಕೊಂಬಿಟ್ರ 21 25 5 4 20% ರೇಟ್ ಆಫ್ ಇಂಟ್ರೆಸ್ಟ್ ಆಯ್ತಿದ್ದು. ಏನಿದು 20% ರೇಟ್ ಆಫ್ ಇಂಟ್ರೆಸ್ಟ್. ಈಗ 20ಕ್ಕೆ ಈಗ ನೋಡ್ರಿ ಏನಂತ ಹೇಳಕತ್ತಾರ ಅವರು, 20 ಅನ್ನೋದು 100ಕ್ಕಿದು. ಹೌದಾ, 100ಕ್ಕೆ 20 ಅಂದ್ರೆ 100ಕ್ಕೆ 20. 100 ಅನ್ನೋದು ಏನವಾಗ ಅಸಲಾಗುತ್ತೆ. ಹೌದಾ, 100ಕ್ಕೆ 20 ರಂಗ್ ಬಡ್ಡಿ. ಬಟ್ ನಮಗ 20ಕ್ಕೆ 100 ಆದ್ರೆ ಒಳ್ಳೆ 20 ಅನ್ನೋದು ನೋಡ್ರಿ, ಇಲ್ಲೇ ಸಿಂಪಲ್ ಇಂಟ್ರೆಸ್ಟ್ ಐತಲ್ಲ, ಆ 20ಕ್ಕೆ ಎಷ್ಟಾಗುತ್ತೆ ಒಳ್ಳೆ ನೋಡ್ರಿ. 20ಕ್ಕೆ 100 ಆದ್ರೆ ಇಲ್ಲಿ 20ಕ್ಕೆ 100 ಆಗುತ್ತಲ್ಲ, ಈ 100 ಅನ್ನೋದು ಸರಿಯಾದ ಉತ್ತರ ಇರ್ಲಿ. ನೆಕ್ಸ್ಟ್ ಕ್ವಶನ್ ಒಳಗೆ ಮತ್ತಿಷ್ಟು ಕ್ಲಿಯರ್ ಮಾಡ್ಕೊಳಂತ ಏನಾಯ್ತು ನೋಡ್ರಿ. ಕ್ವಶನ್ ಒಳಗ ನೋಡ್ರಿ, ಒಂದೇ ಬಡ್ಡಿ ದರದಲ್ಲಿ ಒಳ್ಳೆ 2 ವರ್ಷಗಳಿಗೆ ಸರಳ ಬಡ್ಡಿ 40 ಆದ್ರೆ ಚಕ್ರ ಬಡ್ಡಿ 56 ಆಗೈತಂತ. 40 2 ವರ್ಷಕ್ಕಂತಂದ್ರ 1 ವರ್ಷಕ್ಕೆ 20 ಆಗತ್ತ, ಇನ್ನೊಂದು ವರ್ಷಕ್ಕೆ 20 ಆಗತ್ತ. ನೋಡ್ರಿ, ಇವೆರಡರ ನಡುವೆ ಡಿಫರೆನ್ಸ್ ಎಷ್ಟೈತಿ, 16 ಡಿಫರೆನ್ಸ್ ಐತಲ್ಲ. ಅದು 1 ವರ್ಷ ಆದ್ಮೇಲೆ ಬಡ್ಡಿ ಬೀಳುತ್ತ. ನೀನು ಫಸ್ಟ್ಗೆ ಸ್ಟಾರ್ಟಿಂಗ್ ಅಬ್ಸರ್ವ್ ಮಾಡಿದ್ರಂದ್ರ ನೀನು ನೋಡ್ರಿ 100 ಇತ್ತು, 110 ಆಯ್ತು ಸರಳ ಬಡ್ಡಿ, ಚಕ್ರ ಬಡ್ಡಿನೂ 110 ಸೇಮ್ ಇರ್ತೈತಿ. 1ನೇ ವರ್ಷ ಯಾವುದೇ ಬಡ್ಡಿ ಬೀಳಲ್ಲ. ಬಟ್ 2ನೇ ವರ್ಷಕ್ಕೆ ಇಲ್ಲಿ 120 ಆಗತ್ತ, 121 ಆಗತ್ತೆ. ಹೌದಲ್ಲ, ಇಲ್ಲಿ ಡಿಫ್ರೆನ್ಸ್ ಕಾಣುತ್ತಲ್ಲ ನಿಮಗೆ 1 ಅನ್ನೋದು. ಅದೇ ತರ ಇಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ಸರಳ ಬಡ್ಡಿನೂ 20 ಬರೆದ್ರೆ ಸೇಮ್ ಇರುತ್ತೆ. ಬಟ್ ಚಕ್ರ ಬಡ್ಡಿ 56 ಹೇಳ್ಯಾರಲ್ಲ, ಎಕ್ಸ್ಟ್ರಾ 16 ಐತಲ್ಲ, ಅದೇ ಚಕ್ರ ಬಡ್ಡಿ. ನೀವೇನ್ ಮಾಡ್ಬೇಕಂದ್ರ 16ಕ್ಕೆ ಎಷ್ಟು ಇಂಟು ಮಾಡಿದ್ರೆ 20 ಬರುತ್ತೆ. ಭಾಳ ಸಿಂಪಲ್. 16 ಡಿವೈಡೆಡ್ ಬೈ 20 ಐತಲ್ಲ, ಇದನ್ನ ಇಂಟು 20 ಡಿವೈಡೆಡ್ ಬೈ 16 ಐತಲ್ಲ, ಅದನ್ನ ಇಂಟು ಮಾಡಿದ್ರ 16ಕ್ಕೆ ಇಂಟು ಮಾಡ್ರಿ, ಕ್ಯಾನ್ಸಲ್ ಮಾಡಿದ್ರೆ 20 ಬರುತ್ತೆ. ಹೌದಾ, ಏನ್ ಮಾಡ್ಬೇಕು ನೀವು 20 ಡಿವೈಡೆಡ್ ಬೈ 16, ಯಾಕಂದ್ರೆ 16 ಕ್ಯಾನ್ಸಲ್ ಆಗ್ಬೇಕಲ್ಲ. ಅದನ್ನೇ ನೀವು ಒಳ್ಳೆ ಇದಕ್ಕೆ ಇಂಟು 20 ಡಿವೈಡ್ ಬೈ 16 ಮಾಡಿದಾಗ 20 ಬರುತ್ತೆ. ಒಳ್ಳೆ ಇದಕ್ಕೆ 20ಕ್ಕೆ ಒಳ್ಳೆ 20 ಇಂಟು 16 ಮಾಡ್ಬೇಕು. ಏನ್ ಮಾಡ್ಬೇಕು, 20ಕ್ಕೆ ಒಳ್ಳೆ 20 ಇಂಟು 16 ಮಾಡ್ಬೇಕು. ಅವಾಗ ಏನ್ ಬರ್ತೈತಿ ನಿಮ್ಗೆ ಪ್ರಿನ್ಸಿಪಲ್ ಸಿಗ್ತೈತಿ. 4 4 4 5 4 1 4 5 5 5 25. ಬಟ್ ಇದನ್ನ ನಾವು ನೀಟಾಗಿ ಕ್ಲಿಯರ್ ಆಗಿ ಮಾಡ್ಕೊಂತ ಹೋದ್ರ, ಅರ್ಥ ಆಗಂಗ್ ಮಾಡ್ಕೊಂತ ಹೋದ್ರ, ನೋಡ್ರಿ ನೀವು 16 ಆಗ್ಬೇಕಂದ್ರ 20ಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಆದ್ಮೇಲೆ ಆಗೈತಿ, 75% ರೇಟ್ ಆಫ್ ಇಂಟ್ರೆಸ್ಟ್. ಹೆಂಗ್ ಕಂಡು ಹಿಡ್ಕೊಂಡ್ರಿ, ಭಾಳ ಸುಲಭ. 16ಕ್ಕೆ 20 ಇಂಟು 100 ಮಾಡ್ರಿ, 21 25 100, 16 80%, 75 ಅಲ್ಲ 80% ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಅಂದ್ರೆ 80% ಅಂದ್ರೆ 80 ಅನ್ನೋದು 100ಕ್ಕೆ. ಹೌದಾ, 100 ಅನ್ನೋದು ಏನಿದ್ರೊಳಗ ಪ್ರಿನ್ಸಿಪಲ್ ಅಂತ ತಿಳ್ಕೊರಿ, ಇದು ಸಿಂಪಲ್ ಇಂಟ್ರೆಸ್ಟ್ ಅಂತ ತಿಳ್ಕೊರಿ. ಹೌದಾ, ನಮಗೆ ಸಿಂಪಲ್ ಇಂಟ್ರೆಸ್ಟ್ 20 ಐತಿ. ಈಗ 80ಕ್ಕೆ 100 ಆದ್ರ 20ಕ್ಕೆ ಎಷ್ಟು ಅಂತ ಕಂಡಿಡಿರಿ, 20 ಇಂಟು 100
ಡಿವೈಡ್ ಬೈ 80 21 24 4 1 4 25 ಅಂದ್ರೆ 25 ಏನಾಗಿರುತ್ತಾ 25 ಅನ್ನೋದು ಅದು ಪ್ರಿನ್ಸಿಪಲ್ ಆಗಿರುತ್ತಾ. ಬೇಕಾರ ಭಾಳ ಕ್ಲಿಯರ್ ಅರ್ಥಗಂಗತೆ ಇನ್ನೇ ಹೇಳ್ಕೊಡ್ತೀನಂತ ಏನಂತ ನೋಡ್ರಿ. ಈಗ ನೋಡ್ರಿ ಫಸ್ಟ್ ಸ್ಟಾರ್ಟಿಂಗ್ 40 ಐತಲ್ಲ 20 ಬರ್ಕೊಂಬಿಡ್ರಿ. ಈಗ 40ಕ್ಕಿಂತ ಎಕ್ಸ್ಟ್ರಾ ಐತಿ 16 ಎಕ್ಸ್ಟ್ರಾ ಐತಿ. ನೀವೇನ್ ಮಾಡ್ಬೇಕಂತಂದ್ರಿ ಇವಾಗ ಈಗ 16 ಅನ್ನೋದು 20ಕ್ಕೆ ಬಡ್ಡಿ ಅಲ್ಲ, ಹೌದಾ? ಹಂಗಂದ್ರ 4 4 16 4 5 20 4/5 ಆಯ್ತು, ಹೌದಾ? ಈ 4 ಅನ್ನೋದು ಏನಿದು ಬಡ್ಡಿ, ಇದೇನಿದು ಅಸಲು ಅಂತ ತಿಳ್ಕೊಳ್ಳಿ, ಹೌದಾ? ಈಗ 4 ರೂಪಾಯಿ ಬಡ್ಡಿ ಇದ್ದಾಗ 5 ರೂಪಾಯಿ ಅಸಲಾಗೈತಿ. 20 ರೂಪಾಯಿ ಬಡ್ಡಿ ಇದ್ದಾಗ ಎಷ್ಟಾಗತ್ತಾ ಅಂತ ಕಂಡಿಡ್ರಿ. ಬಹಳ ಸಿಂಪಲ್ ಅಲ್ಲ. 20 5 20 × 5 25 100 ಡಿವೈಡೆಡ್ ಬೈ 4 ಎಷ್ಟಾಯ್ತು 25 ಆಯ್ತು. ಬಹಳ ಸುಲಭ. ಒಂದನೇದ್ದು ಸರಿ, ಹೆಂಗ ಮಾಡಿದ್ರು ಅದೇ ಬರ್ಬೇಕು ಆನ್ಸರ್, ಅದೇ ಬರ್ತ. ಕರೆಕ್ಟ್ ಇತ್ತಂದ್ರ ಒಂದೇ ಕರೆಕ್ಟ್ ಇರುತ್ತೆ, ರಾಂಗ್ ಅಂದ್ರೆ ಸಾವಿರಾರು ರಾಂಗ್ ಇರ್ತಾವ. ರಾಂಗ್ ಆನ್ಸರ್ಗಳು ಒಂದು ಕ್ವಶನ್ ಹೇಳಿದ್ರೆ ಸಾವಿರಾರು ಇರ್ತಾವೆ. ಯಾಕಂದ್ರೆ ಹೆಂಗ್ ಮಿಸ್ಟೇಕ್ ಮಾಡಿದ್ರು ಬೇಕಾದ ದುನಿಯಾ ಆನ್ಸರ್ ಬರ್ಬೋದಲ್ಲ. ನೆಕ್ಸ್ಟ್ ನೋಡ್ರಿ 16ನೇ ಪ್ರಶ್ನೆ. ಏನೈತೆ 16ನೇ ಪ್ರಶ್ನೆ? ಒಂದೇ ಬಡ್ಡಿ ದರದಲ್ಲಿ 2 ವರ್ಷ ಬೆಳೆ ಇಲ್ಲಿ 40 ಐತಿ, 65 ಆಗಿದೆ. ಅಂದ್ರ ಒಳ್ಳೆ 2 ವರ್ಷ ಟೈಮ್, 2 ವರ್ಷ ಟೈಮ್ ಐತಲ್ಲ, ಅವಾಗ ಏನಾಗುತ್ತಾ 20 20 ಆಯ್ತು. ಎಕ್ಸ್ಟ್ರಾ ಏನೈತಿ 20ಕ್ಕೆ 25 ಎಕ್ಸ್ಟ್ರಾ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಎಡಬಹುದು. 25 ಅನ್ನೋದು ಏನಿದು ಬಡ್ಡಿ. ಇದು ಎಷ್ಟಕ್ಕೆ ಬಡ್ಡಿ? 20 ರೂಪಾಯಿಗೆ ಬಡ್ಡಿ. 20 ರೂಪಾಯಿಗೆ 25 ನೋಡ್ರಿ, ಇದಕ್ಕೆ ಬಡ್ಡಿ ಆಗೈತಿ. ಎಕ್ಸ್ಟ್ರಾ ಬಡ್ಡಿ ಆಗಿರೋದು 25 ಇದಕ್ಕಾಗಿರೋದು. ಹಂಗಂದ್ರ ನೀವೇನ್ ಮಾಡ್ಬೇಕು 5 5 5 4, ಹೌದಾ? ಇದೇನಿದು ಬ ಅಂದ್ರೆ ಬಡ್ಡಿ, ಇದೇನಿದು ಅಸಲು. ಈಗ 5 ರೂಪಾಯಿ ಬಡ್ಡಿ ಇದ್ದಾಗ 4 ರೂಪಾಯಿ ಅಸಲು ಐತಿ. ಹಂಗಂದ್ರ ನಮ್ಗೆ 20 ರೂಪಾಯಿ ಬಡ್ಡಿ ಇದ್ದಾಗ ಎಷ್ಟು ಬರ್ತದೆ? 20 ರೂಪಾಯಿ ಬಡ್ಡಿ ಇದ್ದಾಗ ಎಷ್ಟು ಬರುತ್ತೆ? 20 ಅನ್ನೋದು ಏನಿದು ಸಿಂಪಲ್ ಇಂಟ್ರೆಸ್ಟ್ಗಳಿವು. 20 ರೂಪಾಯಿ ಫಸ್ಟ್ನೇ ವರ್ಷ ಸಿಂಪಲ್ ಇಂಟ್ರೆಸ್ಟ್, ಸೆಕೆಂಡ್ ವರ್ಷ ಸಿಂಪಲ್ ಇಂಟ್ರೆಸ್ಟ್. ಈಗ 24 ಎಷ್ಟು 80 ಡಿವೈಡೆಡ್ ಬೈ 5 ಎಷ್ಟಾಗುತ್ತಾ 16 ಆಗುತ್ತೆ. ಅಂದ್ರೆ ಸರಿಯಾದ ಉತ್ತರ ಎರಡನೇದ್ದು. ನಿಮ್ಗೆ ಅರ್ಥ ಆಗೈತಂತ ಅನ್ಕೊಂತೀನಿ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮತ್ ನೋಡ್ರಿ, ಇದು ಒಂದು ತರ ಕ್ವಶನ್ ಏನೈತ್ ನೋಡ್ರಿ. ಎಕ್ಸ್ ನಷ್ಟು ಅಸಲು ಮೊತ್ತವು ಪ್ರತಿ 10 ತಿಂಗಳಿಗೊಮ್ಮೆ. ಇಲ್ಲಿ ನೋಡ್ರಿ ನಾನೇನ್ ಹೇಳಿದ ಮಗಳೇ, ಫಸ್ಟಿಗೆ ಸ್ಟಾರ್ಟಿಂಗ್ ಎಗ್ ರೈಸ್ ಪ್ರಾಬ್ಲಮ್ ಇದ್ದಾಗ 1 ದಿನಕ್ಕರ ಬಡ್ಡಿ ಹಾಕ್ಬೋದು, 1 ವಾರಕ್ಕರ ಬಡ್ಡಿ ಹಾಕ್ಬೋದು, 6 ತಿಂಗಳಿಗರ ಹಾಕ್ಬೋದು, 1 ವರ್ಷಕ್ಕೊಮ್ಮೆರ ಬಡ್ಡಿ ಹಾಕ್ಬೋದು. ಬಟ್ ಇಲ್ಲಿ ನೋಡ್ರಿ 10 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿ ಒಳಪಟ್ಟಂತೆ ವಾರ್ಷಿಕ 12% ಅಂತ. ವಾರ್ಷಿಕ ಅಂದ್ರ 12 ತಿಂಗಳಿಗೆ 12% ಬಡ್ಡಿ. ಬಟ್ 10 ತಿಂಗಳಿಗೆ ಎಷ್ಟಾಗುತ್ತೆ 10% ಆಗುತ್ತಾ 10% ಆಗುತ್ತಾ. ಅಂದ್ರೆ ನೀವು 10% ತಗೋಬೇಕು. ಈ ಕ್ವಶನ್ ಒಳಗ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ದರದಲ್ಲಿ 2.5 ವರ್ಷಗಳಲ್ಲಿ ನಾವು 10 ತಿಂಗಳಿಗೆ ಒಂದು ಸೈಕಲ್ ಮಾಡಕತ್ತೀವಿ. ಅಂದ್ರ 10 ತಿಂಗಳಾದ್ಮೇಲೆ ಮಗನ ಬಡ್ಡಿ ಕಟ್ಬೇಕು. ನೆಕ್ಸ್ಟ್ 10 ತಿಂಗಳಾದ್ಮೇಲೆ ಒಳ್ಳೆ ನೀ ಬಡ್ಡಿ ಕಟ್ಬೇಕು. ಮತ್ತೆ 10 ತಿಂಗಳಾದ್ಮೇಲೆ ಒಳ್ಳೆ ಬಡ್ಡಿ ಕಟ್ಬೇಕು. 2.5 ವರ್ಷ ಅಂದ್ರ 12 12 24 30 ತಿಂಗಳಾದ. 30 ತಿಂಗಳಾದ್ರ 3 ಸೈಕಲ್. ನಾವಿದನ್ನ ಕನ್ಫ್ಯೂಸ್ ಆಗ್ಬಿಡದಂದ್ರ 10% ಇಂಟ್ರೆಸ್ಟ್ 3 ಇಯರ್ಸ್ ಟೈಮ್ ಅಂತಂದು ಏನ್ ಮಾಡ್ಕೊಂಬಿಡ 3 ಟೈಮ್ ಪೀರಿಯಡ್ಸ್ ಮಾಡ್ಕೊಂಬಿಡ. ಕ್ವಶನ್ ನೋಡ್ರಿ, ಮುಂದೆ ಏನ್ ಹೇಳ್ಯಾರ ಅವರು 54,571 ಏನಾಗುತ್ತಾ ಅಮೌಂಟ್ ಆಗುತ್ತಂತ. ಕಾಂಪೌಂಡೆಡ್ ಆಫ್ಟರ್ ಎವ್ರಿ 10 months ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಒಂದು ಅಮೌಂಟ್ 54,571 ಯಾವಾಗ 3 ಟೈಮ್ ಪೀರಿಯಡ್ ನಂತರ. ನೋಡಿ 3 ಟೈಮ್ ಪೀರಿಯಡ್ ಅಂದ್ರ 1ನೇ ಟೈಮ್ ಪೀರಿಯಡ್. ಒಂದ್ ವೇಳೆ ನಿನ್ನ ಹತ್ರ 100 ರೂಪಾಯಿ ಅಮೌಂಟ್ ಆಯ್ತು, ಏನಾಯ್ತದ 110 ಆಗುತ್ತಾ ನೋಡ್ರಿ. 10% ಬಡ್ಡಿ ಇದ್ದಾಗ ನಾ ಸ್ಟಾರ್ಟಿಂಗ್ ಹೇಳಿದ್ದ 110 ಆಗುತ್ತಾ 121 ಆಗುತ್ತಾ 131.6. ಹೌದಾ? ಇಷ್ಟು ನೆನಪೈತಾ? ಸಾರಿ 133.6 ಆಗುತ್ತೆ. ಸಾರಿ 133.1 ನಾನೇ ಮರ್ತೋಗ್ಬಿಟ್ಟಿನಿ. 1 3 3 1 1 2 1 1 ಇಷ್ಟಾಗೈತಿ. ಈಗ 1 3 3 1ಕ್ಕ ಇಷ್ಟ ಆದ್ರ ನಮಗ 100ಕ್ಕೆ ಎಷ್ಟು ಅಂದ್ರೆ 100 ಇದ್ದಿದ್ದು ಎಕ್ಸ್ ಅನ್ನೋದ 100ಕ್ಕೆ ಎಷ್ಟು ಅಂತ ಕಂಡು ಹಿಡ್ಕೊಂಬಿಡಮ್ಮ. ಈಗ 133.1ಕ್ಕ 54,571 ಆದ್ರ 100ಕ್ಕೆ ಎಷ್ಟು 100 ಇಂಟು 54,571 ಇಂಟು 133.1 ಪಾಯಿಂಟ್ ಸೆಕ್ಷನ್ ಬಿಡಮ್ಮ. ಇಲ್ಲಿ 0 ಇಳಿಸ್ಬಿಡಮ್ಮ. ಇಲ್ಲಿ 0ನ ಬೇಕಾದ್ರೆ ತೆಗೆದು ಇಲ್ಲಿ ಕೊಟ್ಟು ಬಿಡಮ್ಮ. ಈಸಿ ಆಗಿಬಿಡುತ್ತೆ. ಕ್ಯಾಲ್ಕುಲೇಷನ್ ಯಾವ್ದು ಈಸಿ ಆಗುತ್ತೆ ಅದು ಮಾಡ್ಬೇಕು. 11 121 11 4 44 ಎಷ್ಟು ಉಳಿತು 10 10 105 ಆಯ್ತು.
11 9 99, 6 ಉಳಿತು 67 ಆಯ್ತು, 11 6 66, 11 1 ಒಳ್ಳೆ 11 1 11 4 ಎಷ್ಟು ಉಳಿತು 5 ಉಳಿತು 56, 11 5 55, 1 ಉಳಿತು 11 ಒಳ್ಳೆ 11 1 11 4 44, 11 1 41 ಇಂಟು 1000 ಎಷ್ಟಾಯ್ತು 41,000 ಆಯ್ತು. ಅಮೌಂಟ್ ಎಷ್ಟಾಯ್ತು ನೋಡ್ರಿ 41,000. ನೆಕ್ಸ್ಟ್ 17 ಆದ್ಮೇಲೆ 18ನೇ ಪ್ರಶ್ನೆ ನೋಡಮ್ಮ. ಏನಾಯ್ತು 18ನೇ ಕ್ವಶನ್? ಅಜಯ್ ಅವರು ವಾರ್ಷಿಕ 4% ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿದರು. ವಾರ್ಷಿಕ ಚಕ್ರ ಬಡ್ಡಿ ಲೆಕ್ಕ ಹಾಕಿದಾಗ 2 ವರ್ಷಗಳ ನಂತರ ಅಜಯ್ ಅವರಿಗೆ 204 ಚಕ್ರ ಬಡ್ಡಿ ದೊರೆತರೆ ಅದಕ್ಕೆ ಸಂಬಂಧಿಸಿದ ಸರಳ ಬಡ್ಡಿ ಎಷ್ಟಾಗಿರುತ್ತದೆ ಅಂತ ಕೇಳ್ಯಾರ. ಕೆಲವೊಂದ್ಸಲ ನೀವು ನೋಡ್ರಿ ಎಕ್ಸ್ಟ್ರಾ 4 ರೂಪಾಯಿ ಬಂದಿರ್ತಲ್ಲ, ಅದು ಯಾವತ್ತೂ ಚಕ್ರ ಬಡ್ಡಿ ಆಗಿರುತ್ತೆ. ಆ 4 ರೂಪಾಯಿ ತೆಗೆದ್ಬಿಟ್ರೆ ಉಳಿದಿದ್ದು 200. ಅವ್ರು ಎಷ್ಟು ಹೇಳ್ಯಾರ 2% ಹೇಳ್ಯಾರಲ್ಲ, ಅಲ್ಲ 2 ವರ್ಷ ಅಂತ ಹೇಳ್ಯಾರ ನೋಡ್ರ. ಅದಕ್ಕೆ ನೀವು ಇಲ್ಲಿ 100 ಆಗುತ್ತಾ, ಇಲ್ಲಿ 100 ಆಗುತ್ತಾ, ಹಂಗಂದ್ರ 100 ಇರ್ಬೇಕು ಆನ್ಸರ್. ಟೋಟಲ್ ಎಷ್ಟಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ 200 ಇರುತ್ತೆ, 200 ಆನ್ಸರ್ ಇರುತ್ತೆ. ಹೌದಾ? ಇಷ್ಟು ಸರಿ ಆಗುತ್ತಾ? ಇದು ಶಾರ್ಟ್ ಟ್ರಿಕ್ ಆಯ್ತು. ಹಂಗಂದ್ರ ಇದನ್ನ ಮಾಡಿದ್ರ ಕಾನ್ಸೆಪ್ಟ್ ಪ್ರಕಾರ ನೋಡಮ್ಮ. ನೋಡ್ರಿ ಇಲ್ಲಿ 100% ಶೋರ್ ಇಲ್ಲ ನಾವು, ಯಾಕಂದ್ರೆ ಶಾರ್ಟ್ ಟ್ರಿಕ್, ಅದಕ್ಕೊಂದು ಲಾಜಿಕ್ ಇಲ್ಲ. ಈಗ ಲಾಜಿಕ್ ಪ್ರಕಾರ ಮಾಡಿ ನೋಡೋಣ ಅಂತ. ಏನಾಯ್ತು ಲಾಜಿಕ್ ಪ್ರಕಾರ? ಈಗ ನೋಡ್ರಿ 4% ಬಡ್ಡಿ ದರ ಅಂತ ಹೇಳ್ಯಾರ, 2 ವರ್ಷ ಅಂತ ಹೇಳ್ಯಾರ. ಅಂದ್ರೆ 1ನೇ ವರ್ಷಕ್ಕೆ 4% ಇತ್ತು, 2ನೇ ವರ್ಷಕ್ಕೆ 4% ಇತ್ತು. ಇದೇನಿದು ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ಅಂದ್ರೆ ಟೋಟಲ್ ಎಷ್ಟಾಗುತ್ತಾ 8% ಇಂಟ್ರೆಸ್ಟ್ ಆಗುತ್ತೆ 2 ವರ್ಷಕ್ಕೆ. ಹೌದಾ? ಅದೇ ತರ ಚಕ್ರ ಬಡ್ಡಿ ಹೆಂಗ್ ಕಂಡಿಡ್ತೀರಿ ನೀವು? ಫಸ್ಟ್ 4%, ಅದಾದ್ಮೇಲೆ ಪ್ಲಸ್ ಅದಕ್ಕೆ 4%, ಅದಾದ್ಮೇಲೆ ಪ್ಲಸ್ 4%ನ 4%, ಅಂದ್ರೆ 4 ಇಂಟು 4 ಹೋಲ್ ಡಿವೈಡ್ ಬೈ 100. ಟೋಟಲ್ ಎಷ್ಟಾಗುತ್ತ 8% ಪ್ಲಸ್ ಇಲ್ಲಿ 16 ಡಿವೈಡ್ ಬೈ 100 ಅಂದ್ರೆ 8.16% ಆಗುತ್ತೆ. ಹೌದಾ? 8.16% ಆಗುತ್ತೆ. ಈಗ ನೋಡ್ರಿ 204 ಚಕ್ರ ಬಡ್ಡಿ ತೋರ. ಚಕ್ರ ಬಡ್ಡಿ ಏನಿದೆ 204. ನೀವೇನ್ ಮಾಡ್ರಿ 8.16% ಚಕ್ರ ಬಡ್ಡಿ ಅಲ್ಲ, ಅದಕ್ಕೆ ಇಷ್ಟ ಆದ್ರೆ 8ಕ್ಕೆ ಎಷ್ಟಂತ ಮಾಡ್ರಿ 8.16ಕ್ಕೆ 204 ಆದ್ರ 8ಕ್ಕೆ ಎಷ್ಟಂತ ಮಾಡ್ಕೊಂಬಿಡ್ರಿ. ಇವೆರಡನ್ನ ಇಂಟು ಮಾಡ್ರಿ. 8 ಇಂಟು 204 ಡಿವೈಡ್ ಬೈ 816. 2 ಪಾಯಿಂಟ್ ಮುಂದಿರ ಸರ್ ಅಂತ 8 1 8 2 8 2 16 ಎಷ್ಟು ಉಳಿತು? ಸಾರಿ ಇಲ್ಲಿ ಬೇಡ, 2 4 0 0 ಹಿಂಗೆ ಇರಲಿ. 8 1 ಒಳ್ಳೆ 102 ಐತಲ್ಲ, 102 1 102 ಮುಂದೆ 200 ಆಯ್ತು ಅಂದ್ರೆ 200 ಬಂತು. ಇದು ಸರಿಯಾದ ಉತ್ತರ ಆಪ್ಷನ್ 2. ಮತ್ತೆ ಲಾಸ್ಟ್ ಇಯರ್ ನಡೆದಿರುವಂತ ಮತ್ತು ಮಿಕ್ಕಿ ಉಳಿದಿರುವಂತ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಬರ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಬಾಯ್ ಬಾಯ್, ಟೇಕ್ ಕೇರ್, ಕೀಪ್ ಸ್ಟಡಿಂಗ್.